ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾವು ನಿಜವಾಗಲೂ ಬಿಡುಗಡೆ ಹೊಂದಬೇಕಾದದ್ದು ಅಧರ್ಮ ಮತ್ತು ಅಜ್ಞಾನದಿಂದ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಮನುಷ್ಯನಿಗೆ ನಿಜವಾಗ್ಲೂ ಬೇಕಾದಂಥ ಶ್ರೇಷ್ಠವಾದಂಥ ಶಾಸ್ತ್ರ ಅಂತಂದರೆ ಯಾವುದು ಗುರುಗಳೇ? ನಾವು ಇಲ್ಲಿವರೆಗೂ ಮಾಡ್ಕೊಂಬಂದಿರೋದು ಹಲವಾರು ಶಾಸ್ತ್ರಗಳು ಮಾಡ್ಕೊಂಬಂದಿದ್ದೀವಿ, ಅದಕ್ಕೆ ಯಾವುದಕ್ಕೂ ಮೂಲ ಇಲ್ಲ. ಆದರೆ ಶ್ರೇಷ್ಠವಾದಂಥ ಶಾಸ್ತ್ರ ಅಂತಂದರೆ ಯಾವುದು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ವಿಶೇಷವಾದ ವಿಚಿತ್ರವಾದ ವಿಚಾರ ಅಂತ ಅನ್ಸುತ್ತೆ. ಹೌದು. ಶಾಸ್ತ್ರದಲ್ಲಿ ಶ್ರೇಷ್ಠವಾದ ಶಾಸ್ತ್ರ ಯಾವುದಪ್ಪ, ಯಾವುದಿರಬಹುದಪ್ಪ ಅಂತ ಅನುಮಾನವೂ ಕೂಡ ಕುತೂಹಲವೂ ಕೂಡ. ಹೌದು, ಎರಡೂ ಹೌದು ಗುರುಗಳೇ, ನಿಜ. ಇದು ನಾವು ಗೊತ್ತಿಲ್ಲದೆ ಇರ್ತಕ್ಕಂಥದ್ದಲ್ಲ, ಗೊತ್ತಿರೋದೇ. ಆದರೆ ನಮಗದು ಗೊತ್ತಾಗಿಲ್ಲ. ಪ್ರಪಂಚಕ್ಕೆ ಗೊತ್ತಿರೋದೇ, ಪ್ರಾಪಂಚಿಕವಾಗಿ ಗೊತ್ತಿದೆ, ನಮಗದು ಗೊತ್ತಾಗಿಲ್ಲ. ಆ ಶಾಸ್ತ್ರ ಪ್ರಾಪಂಚಿಕವಾಗಿ ಆ ಶಾಸ್ತ್ರ ಇದೆ, ಗೊತ್ತಾಗಿದೆ. ಪ್ರಾಪಂಚಿಕದ ಇರ್ತಕ್ಕಂಥ ಅರ್ಥದಲ್ಲಿ ಪ್ರಪಂಚಕ್ಕೆಲ್ಲ ಗೊತ್ತಾಗಿದೆ, ನಮಗೆ ಗೊತ್ತಾಗಿಲ್ಲ. ಗೊತ್ತಾಗ್ತಾನೂ ಇಲ್ಲ, ಗೊತ್ತಾಗೂ ಇಲ್ಲ, ಗೊತ್ತಾಗ್ತಾನೂ ಇಲ್ಲ. ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ನಾವು ಹೃದಯ ಹಿಡ್ಕೊಂಡು ಇವಾಗ ತೋರಿಸ್ಬೇಕಾಗಿರ್ಲಿಲ್ಲ. ನನ್ನ ಹೃದಯ ನೋಡಿ ಈಚೆ ಬಂದ್ಬಿಡ್ತಾ ಐತೆ ಅಂತ. ಈಗ ಹತ್ತನೇ ತೋರಿಸ್ತಾ ಇರೋದು. ನಮ್ಮ ಹೃದಯ ನಾವು ತೋರಿಸ್ಬೇಕಾದ ಅವಶ್ಯಕತೆನೇ ಇಲ್ಲ, ಅದೆಲ್ಲೋ ಗೌಪ್ಯವಾಗಿರ್ತಿತ್ತು. ಈ ಶಾಸ್ತ್ರ ಗೊತ್ತಿದ್ರೆ ಅದು ಯಾವುದಪ್ಪ ಅಂತ ವಿಶೇಷವಾದ ಶಾಸ್ತ್ರ. ನಮಗೆ ಶಾಸ್ತ್ರಕ್ಕೆ ನಿಜವಾದ ಮೂಲಾರ್ಥ ಏನಾದ್ರು ಗೊತ್ತಿದೆಯೇನಮ್ಮ? ನಿಜಕ್ಕೂ ಇಲ್ಲ ಗುರುಗಳೇ. ಶಾಸ್ತ್ರ ಎಂದರೇನು? ಕ್ವಶನ್ ಆನ್ಸರ್ ಏನು? ಅದೇ ಜಾತಕ ಕೇಳೋದು, ನಕ್ಷತ್ರ ಕೇಳೋದು ಶಾಸ್ತ್ರ ಅನ್ಕೊಂಡಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ಶಾಸ್ತ್ರದ ಮೂಲಾರ್ಥ ಜ್ಞಾನ ಅಂತ. ಏನು ಶಾಸ್ತ್ರದ ಮೂಲಾರ್ಥ? ಜ್ಞಾನ. ಶಾಸ್ತ್ರದ ಮೂಲಾರ್ಥ ಜ್ಞಾನ. ಹೆಣ್ಣು ಗಂಡಿಗೆ ಶಾಸ್ತ್ರ ಕೇಳಕ್ಕೆ ಅಂತಾರೆ. ಹೆಣ್ಣು ಗಂಡಲ್ಲಿ ಜ್ಞಾನದ ಪರ್ಸೆಂಟೇಜ್ ಎಷ್ಟಿದೆ ಅಂತ ಗೊತ್ತಾ ಅವ್ರಿಗೆ? ನಿಜವಾಗ್ಲೂ ಇರಲ್ಲ. ನಮಗೆ ಗೊತ್ತಿರಲ್ಲ ಗುರುಗಳೇ, ನಮ್ಗೆ ಎಷ್ಟು ಜ್ಞಾನ ಇದೆ ಅಂತೇಳಿ. ಬೇರೆಯವ್ರಿಗೆ ಗೊತ್ತಾಗುತ್ತೆ ಅನ್ನೋದು ಸುಳ್ಳು ಗುರುಗಳೇ. ನಾವು ಹೆಣ್ಣು ಗಂಡಿಗೆ ಶಾಸ್ತ್ರ ಕೇಳಕ್ಕೆ ಹೋಗ್ತೀವಿ ಅಂತ ಕೇಳಿ 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 ಮದುವೆ ಮಾಡಿ 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 ಊರು ಬಿಟ್ಟು ಕಳಿಸ್ಬಿಡ್ತಾರೆ ಎಲ್ಲರೂ. ಅಂದರೆ ನಮಗೆ ಅರ್ಥವಿಲ್ಲದ ಬದುಕಲ್ಲಿ ಬದುಕ್ತಾ ಇದ್ದೀವಿ ಅಂತ. ಪ್ರಾಪಂಚಿಕವಾಗಿ ಸತ್ಯ, ಪ್ರಪಂಚದಲ್ಲಿರ್ತಕ್ಕಂಥ ಸತ್ಯ, ಪ್ರಕೃತಿ ಸತ್ಯ, ನಾವಿರುವುದು ಸತ್ಯ. ಆದರೆ ನಾವು ತಿಳಿಯದಿರುವುದೇ ಸತ್ಯವಿಲ್ಲದ್ದು. ನಾವು ತಿಳಿಯೋದೂ ಇಲ್ಲ. ಯಾಕೆ ಅಂದರೆ ನಮಗೆ ಮೈ ತಲೆ ಎಲ್ಲ ಭಾರ. ಏನು ಹೇಳಿದ್ರು ಸಡನ್ನಾಗಿ ಶಾಕು. ಅದಂಗಾಗುತ್ತೆ ಅದು. ನೀನು ಹೇಳ್ಬಿಟ್ರೆ ಹೆಂಗೆ ಮಾಡೋಕ್ಕಾಗುತ್ತೆ? ಈ ಥರ ನಾವು ಒತ್ತಡದಲ್ಲೇ ಬದುಕ್ತಾ ಇದ್ದೀವಿ. ಇದಕ್ಕೆ ಭಯ ಅಂತಾರೆ, ಹೌದಲ್ಲ? ಕೆಲವು ಕೇಳಿ ಅದೇನೋ ನನಗೆ ಭಯ ಆಗುತ್ತಪ್ಪ. ಗಂಡಸರು ಹೌದು, ಹೆಂಗಸರು ಹೌದು ಅಲ್ವಾ? ಮಕ್ಕಳು ಭಯ ಆಗತ್ತೆ ಅಂತ ಒಪ್ಕೊಳ್ಳೋಣ. ಹೆಂಗಸರೇ ಭಯ, ಮದುವೆ ಆಗೋಕ್ಕೆ ಅಯ್ಯೋ ಭಯಪ್ಪ. ಆಮೇಲೆ ಮಗು ಅಯ್ಯೋ ಭಯಪ್ಪ. ಯಾಕೆ ಭಯ ಬರುತ್ತೆ ಅಂದರೆ ನಮ್ಗೆ ಅರ್ಥ ಆಗದೇ ಇರೋದಕ್ಕೆ ಭಯ ಬರುತ್ತೆ. ಏನು ಅರ್ಥ ಆಗಬೇಕಿತ್ತು ಅನ್ನೋದೇ ಈಗ ಹೇಳ್ಬೇಕಾಗಿರೋದು. ಭಯ ಯಾಕೆ ಬರುತ್ತೆ ಅಂದರೆ ನಮ್ಗೆ ಅರ್ಥ ಆಗದೇ ಇರೋದಕ್ಕೆ. ನಮ್ಮ ಜೀವನದ ಮೌಲ್ಯ, ನಮ್ಮ ದೇಹದ ಗುರುತು ನಮ್ಗೆ ಗೊತ್ತಿಲ್ಲದೆ ಇರೋದಕ್ಕೆ ಭಯ. ಅದನ್ನು ತೋರಿಸೋದಕ್ಕೆ, ತಿಳಿಯೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಸರಳವಾದದ್ದು ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ರಾತ್ರಿಚರ್ಯೆ ಅಂತ ಹೇಳ್ತಾರೆ. ಇದಕ್ಕೆ ರಾತ್ರಿ ಮನುಷ್ಯನಿಗೆ ಅತಿ ಶ್ರೇಷ್ಠವಾದ ಶಾಸ್ತ್ರ ಯಾವುದು ಅಂದರೆ ರಾತ್ರಿಚರ್ಯೆ ಅಂತ ಹೇಳ್ತಾರೆ. ರಾತ್ರಿಯನ್ನ ಗಮನಿಸುವುದು, ತಿಳಿದಿರುವುದು ಗೊತ್ತಾ, ಬಳಸುವುದು ಗೊತ್ತಾ, ಅದರಿಂದ ಸುಖ ಪಡುವುದು ಗೊತ್ತಾ ಅನ್ನೋದು ಶಾಸ್ತ್ರ. ರಾತ್ರಿ ಅಂದ್ರೆ ಕತ್ಲೆ ಆಗುತ್ತೆ, ಮನೆಗೆ ಬರ್ತೀವಿ, ಅಷ್ಟೇ 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 ಅಷ್ಟೇ. ಮದುವೆ ಆಯಿತು, ಮದುವೆ ಆದ್ಮೇಲೆ ಮಗು ಆಗತ್ತೆ, ಅಷ್ಟೇ ಜೀವನ ಅಲ್ವಾ? ಮದುವೆ ಮಾಡ್ಕೊಂಡ್ರೆ ಮಗು ಆಗತ್ತೆ, ಜೀವನ ಆಗೋಯ್ತು. ಸಂಸಾರ ಏನು ಅಂತಾರೆ, ಗಂಡ ಹೆಂಡತಿ ಆದರೆ ಸಂಸಾರ ಮಾಡೋದು ಅಲ್ಲ. ಸಂಸಾರ ಎಂದರೇನೋ ಗೊತ್ತಿಲ್ಲ, ದಿನ ಎಂದರೇನೋ ಗೊತ್ತಿಲ್ಲ, ಸಮಯ ಎಂದರೇನೋ ಗೊತ್ತಿಲ್ಲ, ರಾತ್ರಿ ಎಂದರೇನೋ ಗೊತ್ತಿಲ್ಲ. ಅದು ಪ್ರಪಂಚದಲ್ಲಿ ದೇವ್ರು ಮಾಡಿರೋದು ಬಿಡಿ ಸ್ವಾಮಿ. ಮತ್ತು ನೀವೇನು ಮಾಡ್ತಿದ್ದೀರಾ? ನೀವೇನು ಮಾಡಬೇಕಿತ್ತಾಗಾದ್ರೆ ಎಲ್ಲರಿಗೂ ದೇವ್ರಿಗೆ ಬಿಟ್ಬಿಡಿ. ಮದುವೆ ಮಾತ್ರ ನಾನು ಮಾಡ್ಕೊತೀನಿ ಅಂತಾರೆ, ಹೌದು ಅಲ್ವಾ? ಮದುವೆ ಮಾತ್ರ ನಾವು ಮಾಡ್ಕೊಳ್ಳೋದು, ಇನ್ನು ಮಿಕ್ಕದೆಲ್ಲ ದೇವ್ರಿಗೆ ಬಿಟ್ಬಿಡೋದು. ಅದು ದೇವ್ರು ಬೆಸಿದ ನಂಟಲ್ವಾ ಗುರುಗಳೇ ಮದುವೆ ಅನ್ನುವಂಥದ್ದು? ಅದು ಅನ್ಕೊಂಡಿದ್ವಿ. ದೇವ್ರು ಬೆಸ್ತಿದ್ದಾಗಿದ್ರೆ ಗಂಡ ಹೆಂಡತಿ ಹತ್ರನೇ ಇರ್ತಿದ್ರು. ಹೌದು, ಬೆಸ್ತರು ಎಲ್ಲಿ ದೂರ ದೂರ ಆಗ್ಬಿಟ್ಟಿದಾರಲ್ಲ. ಈಗ ಅದಕ್ಕೊಂದು ಉದಾಹರಣೆ, ಜೋಡಿ, ಒಳ್ಳೆ ಜೋಡಿ ಮದುವೆ ಆದಾಗ ಅಂತೀವಿ, ಮದುವೆ ಆದ್ಮೇಲೆ ತುಂಬ ಚೆನ್ನಾಗಿದೆ ಜೋಡಿ ಅಂತೀವಿ. ಆ ಜೋಡಿ ಜೋಡಿಯಾಗೇ ಇರಬೇಕು. ಜೋಡಿ ಆಗಿಲ್ವೇ?
ಹೋಗ್ತಾ 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 ಜೋಡಿಯಲ್ಲಿದೆ ಅಂತ ನಾವು ನೋಡ್ಕೋಬೇಕಷ್ಟೇ. ಆ ಮಟ್ಟಕ್ಕೆ ಹೋಗಿದ್ದೀವಿ ತಾನೆ. ನಿಜ ಗುರುಗಳೇ, ಜೋಡಿ ಆಗಿದ್ದು ಜೋಡಿಯಾಗೇ ಯಾಕಿಲ್ಲ? ಹಾ, ಯಾಕೆ ಅಂದರೆ ನಮ್ಮ ಬದುಕಿನ ಮೌಲ್ಯಗಳಲ್ಲಿ ಸಮಯದ ವಿಷಯಗಳಲ್ಲಿ ನಾವು ತುಂಬ ಸೋಲ್ತಾ ಇದ್ದೀವಿ, ಸಾಯ್ತಾನೂ ಇದ್ದೀವಿ. ಯಾಕೆ ಅಂದರೆ ಸೋಲು ಅನ್ನೋದು ಸಾವು ಅಂತ, ಧೈರ್ಯ ಅನ್ನೋದು ಗೆಲುವು. ನಮಗೆ ಈ ಪಾಠನೇ ಗೊತ್ತಿಲ್ವಲ್ಲ. ಈಗ ಇವತ್ತು ಹೇಳ್ತಾ ಇರ್ತಕ್ಕಂತಹ ವಿಚಾರ ಕೆಲವರಿಗೆ ನಿಜವಾಗ್ಲೂ ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದೀವಿ ಅಂತಕ್ಕಂಥ ವಿಚಾರಕ್ಕೆ ಬಂದರೆ, ರಾತ್ರಿ ಚರ್ಯೆ ಯಾಕೆ ಬೇಕು? ಹಂಗಾದ್ರೆ ನಾವು ರಾತ್ರಿ ಅನುಭವಿಸೋದು ನಮಗೆ ಗೊತ್ತಿಲ್ವಾ? ರಾತ್ರಿ ಆಗ್ತಾ ಇರೋದು ಗೊತ್ತಿಲ್ವಾ? ಅಥವಾ ರಾತ್ರಿಯನ್ನು ಸರಿಯಾಗಿ ಬಳಸ್ತಿಲ್ವಾ? ಅಪ್ರಾಣೆ ಬಳಸುತ್ತಿದ್ದರೆ ಹೃದಯಕ್ಕೆ ನಮಗೆ ಸಮಸ್ಯೆ ಬರುತ್ತಿರಲಿಲ್ಲ, ಜೋಡಿಯಾಗಿಯೇ ಉಳಿಯುತ್ತಿತ್ತು, ಬೇರೆ ಬೇರೆ ಆಗುತ್ತಿರಲಿಲ್ಲ. ರಾತ್ರಿಯನ್ನು ಗಮನಿಸಿದ್ದರೆ ಏನು ಗಮನಿಸಬೇಕು? ರಾತ್ರಿಯಲ್ಲಿ ನಡಿಬೇಕಾದದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿ ಅಂದರೆ ಯಾವುದು ಅಂದರೆ ವಿಷವನ್ನು ತೆಗೆಯುವುದು. ವಿಷವನ್ನು ದೇಹದಿಂದ ತೆಗಿಬೇಕಾ ಬೇಡವಾ? ಇದಕ್ಕೆ ರಾತ್ರಿನೇ ಬೇಕು, ಡೇನಲ್ಲಿ ತೆಗಿಯೋಕ್ಕಾಗಲ್ಲ. ನಮ್ಮ ದೇಹದ ವಿಷವನ್ನು ತೆಗೆಯುವುದಕ್ಕೆ ರಾತ್ರಿಯೇ ಸಾಧ್ಯ. ಅಂತ ವಿಷ ಯಾವ್ದಿರುತ್ತೆ ಹೇಳೋಣ. ದೇಹದಲ್ಲಿ ನಮ್ಮ ದೇಹದಲ್ಲಿ ವಿಷ ಹೆಂಗೋಗುತ್ತೆ ಅಂತಕ್ಕಂಥ ಸತ್ಯವನ್ನ ಒಂದು ಸಣ್ಣ ಕ್ಲೂ ಕೊಡ್ತೀನಿ. ಮನೆಯಲ್ಲಿ ಫ್ರಿಡ್ಜ್ ಇದೆ. ಹೌದು. ಆ ಫ್ರಿಡ್ಜಲ್ಲಿ ಇರ್ತಕ್ಕಂಥ ವಿಷ ಯಾವುದು ಅಂದ್ರೆ ನಂಬರ್ 1 ನಿಂಬೆಹಣ್ಣು, ನಂಬರ್ 2 ಮೊಸರು, ಹುಳಿ ಬರ್ತಕ್ಕಂಥ ಹಣ್ಣು. ಯಾರು ಫ್ರಿಡ್ಜಲ್ಲಿ ಇಡ್ತಾರೆ ದೇಹಕ್ಕೆ ಪೂರ್ಣ ವಿಷವಾಗಿ ಸೇರುತ್ತೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಡೋರ್ ತೆಗೆದು ಸ್ಟೈಲಾಗಿ ಬಂದವ್ರೆ ಅಂತ ನಿಂಬೆಹಣ್ಣು ಹಿಂಡಿ ಜ್ಯೂಸ್ ಮಾಡಿ ಕೊಟ್ಟುಬಿಟ್ರೆ ವಿಷ ಕೊಡ್ತಾ ಇದ್ದೀವಿ ಅಂತ ಗೊತ್ತೇ ಇಲ್ಲ. ನಿಂಬೆಹಣ್ಣು ವಿಷ ಯಾವಾಗ? ಫ್ರಿಡ್ಜ್ಗೆ ಹೋದಾಗ. ಹುಳಿ ಇರುವಂಥದ್ದನ್ನು ಫ್ರಿಡ್ಜ್ಗೆ ಇಟ್ಟಾಗ ಅದು ಜೀವನದಲ್ಲಿ ಪೂರ್ಣವಾದ ವಿಷವಾಗಿ ಹೊಂದುತ್ತೆ. ಆ ವಿಷವನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ, ಬಂದವ್ರಿಗೂ ಸೇವನೆ ಮಾಡಿ ಕೊಡ್ತಾ ಇದ್ದೀವಿ ಅಂದರೆ ಪಾಪ ಯಾರೋ ಫುಟ್ಪಾತಲ್ಲಿ ಜ್ಯೂಸ್ ಮಾಡ್ತಾಯಿದ್ರು ಅಂತ ಅವ್ರು ವೀಡಿಯೋ ಕ್ಯಾಮ್ರಾ ಹಾಕಿ ತೋರಿಸ್ತಾರೆ. ನೋಡಿ ಕೊಳ್ತಾ ಇರೋಂಥ ಜನಕ್ಕೆ ತಿನ್ನಿಸ್ತಾವ್ರೆ, ನೋಡಿ ಇಲ್ಲಿ ಬಿದ್ದೋಗಿರೋದು ತಿನ್ನಿಸ್ತಾವ್ರೆ ಅಂತ. ಮನೇಲಿ ನೇರವಾಗಿ ಫ್ರಿಡ್ಜಿಗೆ ಬಂಡವಾಳ ಹಾಕಿ ನಿಂಬೆಹಣ್ಣು ಒಳಗಡೆ ಇಟ್ಬಿಟ್ಟು ಬಂದವರಿಗೆಲ್ಲ ಹಿಂಡಿ ಕೊಡ್ತಾವ್ರಲ್ಲ ವಿಷಾನ, ಇದು ಯಾರಿಗೆ ತೋರಿಸ್ತಾರೆ? ನಾವು ಫ್ರೆಶ್ ಆಗಿದೆ ಅಂತೇಳಿ ವಿಷ ತಿಂತಾ ಇದ್ದೀವಿ ಅಂತ ಇವತ್ತೇ ಗೊತ್ತಾಗ್ತಿರೋದು ಗುರುಗಳೇ. ನೀವು ಅಲ್ಲ ನೋಡಿ, ಮೊಸರು ಯಾಕೆ ಅಂದರೆ ಫ್ರಿಡ್ಜಲ್ಲಿ ಇಡೋಕ್ಕೆ. ಅದೊಂದು ವಾರ ಆಗಲಿ ಒಂದು ಇಡೋದು ಕುಡಿಯೋದು, ಇಡೋದು ತಿನ್ನೋದು. ಎಂಥ ಅದ್ಭುತ ರಹಸ್ಯ ರೀ ನಾವು. ಇದೆಲ್ಲ ಒಂದು ಚರ್ಚೆ ಆಗಬೇಕು ಅಂತ ನಂಗೆ ತುಂಬ ಆಸೆ. ಅದಕ್ಕೊಂದಷ್ಟು ಡಾಕ್ಟರ್ಸು, ಒಂದು ಸೈನ್ಸಿಸ್ಟು, ಈ ಶಾಸ್ತ್ರ ಹೇಳೋರು ಇವನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಬಬೇಕು ಅಂತ ನನಗೆ ತುಂಬ ಆಸೆ. ಎಲ್ಲ ಉತ್ತರ ಕೊಡಿ ಇದಕ್ಕೆ. ಶಾಸ್ತ್ರ ಹೇಳ್ಕೊಂಡೇ ಬಂದಿದ್ದೀರಾ, ಫ್ರಿಡ್ಜಲ್ಲಿ ನಿಂಬೆಹಣ್ಣು ಇಡಬೇಡ ಅಂತ ಹೇಳಿದಾರಾ? ಇಲ್ಲ ಗುರುಗಳೇ. ಅವ್ರಿಗೆ ಗೊತ್ತಿದೆಯಾ? ಇಲ್ಲ. ಪಂಚಾಂಗದಲ್ಲಿ ಇದೆಯಾ? ಮತ್ತೇನು ಮಾಡೋಣ ಈಗ ಅಲ್ವಾ? ಇದು ವಿಷ, ಇದು ಒಂದು ಭಾಗ ಆಯ್ತು. ಹೇಗೆ ವಿಷ ಆಗುತ್ತೆ ಗುರುಗಳೇ? ಅದು ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಹುಳಿ ಅಂಶನ ಯಾಕೆ ಅದು ವಿಷ? ಬೆಳಿಗ್ಗೆ ಹೊತ್ತು ತೂಕಡಿಸ್ತಾರಲ್ಲ ಅದೇ ವಿಷ. ಬೆಳಿಗ್ಗೆ ತಿಂಡಿ ತಿಂದಾಗ ತೂಕಡಿಗೆ ಬರ್ತದೆ. ಎಷ್ಟು ಜನಕ್ಕೆ ಬೇಕು? ಹಾ ಗುರುಗಳೇ. ತಿಂತಾ ಇದ್ದಂಗೆ ಒಂಚೂರು ಮಲ್ಕೊಂಬಿಟ್ರೆ ಸಾಕು. ವಿಷ ಯಾವಾಗ ದೇಹದಲ್ಲಿರುತ್ತೋ ತೂಕಡಿಕೆ ಬರುತ್ತೆ. ಈ ವಿಷ ಎಲ್ಲೋಗಿ ದೇಹದಲ್ಲಿ ಸೇರಿರುತ್ತೆ ಅಂತ ತಿಳ್ಕೊಬೇಕು. ವಿಷ ದೇಹದ ಯಾವ ಭಾಗದಲ್ಲಿ ಸೇರಿರುತ್ತೆ ಗೊತ್ತಾಗ್ಬೇಕಲ್ಲ, ಗುರುತು. ಹೌದು ಗುರುಗಳೇ. ಅಲ್ವಾ? ಈಗ ಎಲ್ಲಿ ಸೇರಿರುತ್ತೆ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಇನ್ನೊಂದು ಭಾಗ ಮುಂದೆ ಹೇಳ್ತೀನಿ. ಏನು? ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಯಾವುದೇ ನಮಗೆ ಬೇಡದೇ ಇರ್ತಕ್ಕಂತಹ ದೇಹದಿಂದ ಹೊರಗೆ ಹೋಗ್ತಕ್ಕಂತಹ ಇದನ್ನ ಕ್ಲೀನ್ ಆಗಬೇಕಾ ಬೇಡವಾ? ಆಗಲೇಬೇಕು ಗುರುಗಳೇ. ಅದು ಇದು ಯಾವಾಗಲೂ ಆಗಂಗಿಲ್ಲ. ಏನು? ಯಾವಾಗಲೂ ಆಗಿಲ್ಲ. ನಮ್ಮ ದೇಹದಿಂದ ಹೊರ ಹೋಗುವ ನಮಗೆ ಬೇಡದೇ ಇರತಕ್ಕಂಥದ್ದು ಹೊರ ಹೋಗುತ್ತಲ್ಲ, ಇದು ಯಾವಾಗಲೂ ಹೋಗಂಗಿಲ್ಲ. ಸಕಾಲದಲ್ಲೇ ಹೋಗಬೇಕು. ಬೆಳಗ್ಗೆ 5 ಗಂಟೆಗೆ ಅಂದರೆ 5 ಗಂಟೆಗೆ ಹೋಗ್ಬೇಕದು. 5:10ಕ್ಕೂ ಹೋಗ್ಬಾರ್ದು, ಆಚೆಗೆ ಹೊರಗೆ ಹೋಗ್ಬಿಡ್ಬೇಕದು. ಆಗ್ತಾ ಇದೆಯಾ? ಇಲ್ಲ ಗುರುಗಳೇ. ನಮ್ಗೆ ಅನುಕೂಲ ಆದಂಗೆ, ನಾವು ನಾಷ್ಟ ಮಾಡ್ದಂಗೆ, ನಾವು ಟೀ ಕುಡ್ದಂಗೆ, ನಾವು ಎಷ್ಟು ಸಲ ಕೂತ್ಕೊಂಡು ಹಾಕಿ ಒಳಗೆ ಓಡಾಡ್ದಂಗೆ ಅದು ಯಾವಾಗಲೂ ಒಂದ್ಸಲ ಆಗತ್ತೆ. ಹಂಗೆ ಆಗಂಗಿಲ್ವೇ? ಅದೇ ವಿಷ. ಇದು ರಾತ್ರಿಯಿಂದ ಮಾತ್ರ ಕರೆಕ್ಟ್ ಸಮಯ, ಸಕಾಲದಲ್ಲಿ. ರಾತ್ರಿಯನ್ನು ಸಕಾಲದಲ್ಲಿ ಬಳಸುವ ವಿಧಾನ ಯಾರು ತಿಳಿಯುತ್ತಾರೋ ಅವರಿಗೆ ಸಕಾಲದಲ್ಲಿ ನಿದ್ದೆ. ಸಕಾಲದಲ್ಲಿ ನಿದ್ದೆ ಬರಬೇಕಾದ್ರೆ 8 ಗಂಟೆಗೆ ನಿದ್ದೆ ಅಂದರೆ 8 ಗಂಟೆಗೆ ಬರಬೇಕು. 8:15 ಬಂದರೂ ನಿದ್ದೆ ತಪ್ಪು.
7:45 ಬಂದರೂ ನಿದ್ದೆ ತಪ್ಪು. ಇಷ್ಟೊಂದು ನಿಖರವಾಗಿ ಬದುಕೋಕ್ಕಾಗತ್ತಾ ಇಲ್ಲ ರೀ? ಅದ್ರೀ ಬದುಕು. ಆ ಬದುಕಿಲ್ಲ ಅಂದರೆ ಯಾವುದಕ್ಕೂ ಬೇಡ ಈ ಮನುಷ್ಯ ಅಂತ ಹುಟ್ಟಿರೋದು. ಇಷ್ಟ ಬಂದಂಗೆ ತಿನ್ನೋದು, ಇಷ್ಟ ಬಂದಾಗ ಟಾಯ್ಲೆಟ್ಗೆ ಹೋಗೋದು, ಇಷ್ಟ ಬಂದಾಗ ರಿಸಸ್ಗೆ ಹೋಗೋದು, ಇಷ್ಟ ಬಂದಾಗ ಮಲ್ಕೊಳ್ಳೋದು. ಇದರಿಂದ ರೀ ನಮ್ಮ ಹೃದಯ ನಮ್ದಲ್ಲ. ಈಗ ಇದಕ್ಕೆಲ್ಲ ಎಲ್ಲಿದೆ ಸ್ಕೂಲು? ಸಾಧ್ಯನೇ ಇಲ್ಲ ಗುರು. ಏನು ಮಾಡೋದು? ಬದುಕೋದು ಹೆಂಗಿಲ್ಲಿ? ಈಗ ಶೇಕಡಾವಾರು ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಯಾರು ಉತ್ತರ ಕೊಡೋಕೆ ಯಾರು ದಮ್ಮಿದೆಯಾ ಅಂತ ಯಾಕೆ ಕೇಳ್ತೀನಿ? ಈ ಭಾಷೆನ ಬಳಸಂಗಿಲ್ಲ. ಹೌದು. ಹೃದಯಾಘಾತಗಳು ಅಧಿಕವಾಗುವುದಕ್ಕೆ ಕಾರಣ ಏನು? ಒಬ್ಬರ ಹತ್ರನೂ ಉತ್ತರ ಇಲ್ಲ, ಎಲ್ಲೂ ಇಲ್ಲ. ಯಾಕೆ ಅಂದರೆ ನಾವು ರಾತ್ರಿ ಬಳಸೋದ್ರಲ್ಲಿ ಹಾಳಾಗಿದ್ದೀವಿ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲವಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ರಾತ್ರಿ ಬಳಸುವ ವಿಧಾನ ನಮಗೆ ತಿಳಿಯುತ್ತಿಲ್ಲ. ಈಗ ಇದ್ರ ಜೊತೆ ಮಕ್ಕಳನ್ನ ಒಂದು ಕಡೆ ಹಾಕ್ಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಎಳ್ಕೊಂಡು ಹೋಯ್ತಾವ್ರೆ ಕಾಡು ರಸ್ತೆಯಲ್ಲಿ. ಯಾರನ್ನ? ಮಕ್ಕಳನ್ನ. ಇದಕ್ಕೇನು ಹೇಳುತ್ತೆ ಅಂದರೆ ರಾತ್ರಿಯಲ್ಲಿ ಮಕ್ಕಳನ್ನು ಓದಿಸುವುದು ವಿಷ. ರಾತ್ರಿಯಲ್ಲಿ ಮಕ್ಕಳನ್ನು ಓದಿಸುವುದು ವಿಷ. ರಾತ್ರಿಯಲ್ಲಿ ಪ್ರಯಾಣ ಮಾಡುವುದು ವಿಷ. ನಿದ್ದೆಗೆಡುವಂಥದ್ದು ಟೋಟಲಿ ವಿಷ. ರಾತ್ರಿಯಲ್ಲಿ ಊಟ ಮಾಡುವುದು ಪರಮ ವಿಷ. ರಾತ್ರಿ ಊಟ ಮಾಡುವುದು ತುಂಬ ವಿಶೇಷವಾದ ವಿಷ. ಇಷ್ಟು ವಿಷವನ್ನು ನಾವು ಮಕ್ಕಳು ಕೊಡ್ತಾ ಇದ್ದೀವಿ ಅಂದರೆ ನಾವು ತಂದೆ ತಾಯಿಗಳ. ಇದು ಆಶ್ಚರ್ಯ ಆಗತ್ತಾ? ಚಳಿ ಜ್ವರ ಬರ್ತಾ ಇತ್ತಾ? ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಗುರುಗಳೇ, ಅಲ್ವಾ? ರಾತ್ರಿ ಬಳಸಂಗಿಲ್ಲ ರೀ, ಬಳಸಂಗಿಲ್ಲ. ರಾತ್ರಿಯನ್ನ ನಮ್ಮ ಅನುಕೂಲಕ್ಕೆ ಬಳಸಂಗಿಲ್ಲ, ಬರೀ ವಿಶ್ರಾಂತಿಗಾಗೇ ಬಳಸಬೇಕು. ಇದು ಮಕ್ಕಳಲ್ಲಿ ಏನು ತೊಂದರೆ ಆಗತ್ತೆ ಅಂತ. ರಾತ್ರಿಯಲ್ಲಿ ಮಕ್ಕಳನ್ನು ಓದಿಸುವುದು, ಹೋಮ್ವರ್ಕ್ ಮಾಡಿಸುವುದು, ರಾತ್ರಿ ಎಲ್ಲ ಕಾಯ್ಕೊಂಡು ಮಕ್ಕಳಿಗೆ ಬೆಂಡೆತ್ತುವುದು ಎಕ್ಸಾಮ್ಗೆ. ಆ ಮಕ್ಕಳು ಪೆದೆ ಆಗ್ಬಿಟ್ಟಿರ್ತಾರೆ. ಎಕ್ಸಾಮ್ ಬರೆಯೋದು ಅಷ್ಟೇ ಗೊತ್ತು, ಮಿಕ್ಕದು ಏನು ಗೊತ್ತಾಗಲ್ಲ. ಕನ್ನಡಕ ಕೊಡಿಸ್ಬೇಕು ಅವ್ರಿಗೆ. ಯಾಕೆ? ರಾತ್ರಿ ಪಾಳಿದಲ್ಲಿ ಓದಿಸಿರೋದು ಅಲ್ವಾ? ಅವ್ನು ಎಷ್ಟಾರು ಆಗಲಿ ಮಾರ್ಕ್ಸ್ ತೆಗಿಬೇಕಷ್ಟೇ. ಅವ್ನ ದೇಹ ಏನಾರು ಹಾಳಾಗ್ಬಿಡಲಿ, ಮಗಳಾದರೂ ಆಗ್ಬೋದು, ಮಗನಾದರೂ ಆಗ್ಬೋದು. ಇದನ್ನು ಯಾರು ಪ್ರಶ್ನೆ ಕೇಳಿದ್ರೆ ಉತ್ತರ ನೇರವಾಗಿ ಹೇಳ್ಕೊಡ್ತೀನಿ. ಮಕ್ಕಳನ್ನು ನಾವು ಎಷ್ಟು ಮಟ್ಟಕ್ಕೆ ಚಿತ್ರಹಿಂಸೆಯನ್ನು ಕೊಡ್ತಿದ್ದೀವಿ, ಇದ್ರ ಜೊತೆಗೆ ನಾವೆಷ್ಟು ಹಿಂಸೆಯನ್ನು ಅನುಭವಿಸುತ್ತಿದ್ದೀವಿ ಅಂತ ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಡೌಟ್ ಇದೆ ನನಗೆ ಮೆಸೇಜ್ ಹಾಕಿ. ನೀವು ಹೇಳಿರ್ತೋದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಅದಕ್ಕೆ ಉತ್ತರ ಕೊಡ್ತೀನಿ ನಿಮಗೆ. ಅಂದರೆ ನಿಮಗದು ಸರಿಯಾಗಿ ಅರ್ಥ ಆಗಿದ್ದರೆ, ಹೆಂಗೆಂಗೋ ಹಾಕಿದ್ರೆ ನಾನು ಯಾವುದೇ ಕಾರಣಕ್ಕೆ ನೋಡೋಕ್ಕೂ ಹೋಗಲ್ಲ. ನಿಮಗದು ಅರ್ಥ ಆಗದಿದ್ದರೆ, ನೀವು ಹೇಳೋದು ನಮ್ಗೆ ಇನ್ನು ಸ್ವಲ್ಪ ಬೇಕು ಅನ್ನೋದಿದ್ದರೆ ಹೇಳಿ, ಹೇಳ್ಕೊಡೋಣ. ರಾತ್ರಿಯನ್ನು ಬಳಸುವುದನ್ನು ನೀವು ಕಲ್ತಿದ್ದೀರಾ? ಇಲ್ಲ. ನಿಮ್ಮ ಮಕ್ಕಳಿಗೆ ಕಲಿಸಿದ್ದೀರಾ? ಇಲ್ಲ. ಅಂದ ಮೇಲೆ ಮನುಷ್ಯನಿಗೆ ನಿಜವಾಗಿಯೂ ಬೇಕಾಗಿರ್ತಕ್ಕಂತಹ ವಿಷಯ ಏನಪ್ಪ ಅಂದರೆ ಚಟುವಟಿಕೆಯಾಗಿರಬೇಕು. ಯಾವಾಗಲೂ ಆಕ್ಟಿವ್ ಆಗಿ ತುಂಬ ಖುಷಿಯಾಗಿರಬೇಕು. ಹೌದಾ? ಯಾರಿಗಿಷ್ಟ ಇಲ್ಲ? ಎಲ್ರಿಗೂ ಇಷ್ಟ. ಈ ಚಟುವಟಿಕೆ ತುಂಬ ಚೆನ್ನಾಗಿದ್ರೆ ಏನು ರಿಸಲ್ಟ್ ಬರುತ್ತೆ ಅಂತ ಎರಡನೇ ಭಾಗ ಕೇಳುತ್ತೆ. ಚಟುವಟಿಕೆ ಚೆನ್ನಾಗಿದ್ರೆ ಏನು ಬರುತ್ತೆ ಅಂದರೆ ದೇಹಕ್ಕೆ ಶಕ್ತಿ ಬರುತ್ತೆ. ನಾವು ತಿಳಿದಿರೋದು ಊಟ ಮಾಡಿದರೆ ಇಷ್ಟೊಂದು ಊಟ ಮಾಡಿದರೆ ಶಕ್ತಿ ಬರುತ್ತೆ. ಇಷ್ಟು ಊಟ ಮಾಡಿದರೆ ಶಕ್ತಿ ಬರುತ್ತೆ. ನಾವು ತಿನ್ನಬೇಕಾದದ್ದು ಬೋಲಲ್ಲಿ, ನಾವು ತಿನ್ನುತ್ತಿರುವುದು ತಟ್ಟೆಯಲ್ಲಿ. ಕಾರಣ ನಮಗೆ ಶಕ್ತಿ ಬೇಕು. ದೇಹ ಬೆಳೆಯುತ್ತೆ, ಮಾಂಸದಿಂದ ಮಾಂಸ ಬೆಳೆಯುತ್ತೆ. ನಾವು ತಿಂತಾ ಇರೋದೇನು? ಮಾಂಸದಿಂದ ಮಾಂಸ ಬೆಳೀತಾ ಇದೆ, ಆಹಾರದಿಂದ ದೇಹ ಬೆಳೀತಾ ಇದೆ. ಬೇಕಾ ನಮಗಿದು? ನಿಜಕ್ಕೂ ಬೇಡ. ಇದರಿಂದ ಶಕ್ತಿ ಕಮ್ಮಿ ಆಗ್ತಾ ಇದೆ. ಈ ಸತ್ಯ ಎಲ್ಲರೂ ಯಾವ ಯೂನಿವರ್ಸಿಟಿಲಿ ಇದೆ ಇದು ನೋಡಿ. ನಮ್ಮ ಆರೋಗ್ಯ ರಹಸ್ಯ ಯೂನಿವರ್ಸಿಟಿಯಲ್ಲಿ ಎಷ್ಟು ಮಟ್ಟಕ್ಕೆ ಬೇಕು ವಿಚಾರಗಳು, ಸತ್ಯವಾದ, ನಿಖರವಾದ, ನೇರವಾದ ವಿಚಾರಗಳು ಮುಂದೆ ಇಟ್ಟು ಬಿಡ್ತೀವಿ. ಎಷ್ಟು ಬೇಕು ತುಂಬ್ಕೊಳ್ಳಿ ಬ್ಯಾಗಲ್ಲಿ. ಅಂದರೆ ಒಂದು ಆಶ್ಚರ್ಯಕವಾಗಿರ್ತಕ್ಕಂತಹ ಒಂದು ವಿಚಾರ ನಮ್ಮ ಮನಸ್ಸಿಗೆ ಬರ್ತಾ ಇದೆ ಅಂದರೆ ನಾವೆಷ್ಟು ಖುಷಿ ಪಡಬೇಕು. ಆಮೇಲೆ ಇದೆಲ್ಲಿಂದನೂ ತಂದಿದ್ದಲ್ಲ. ಪ್ರತಿಯೊಂದು ವಿಚಾರನೂ ಕೂಡ ಎಲ್ಲ ಯೂಟರ್ನೇ. ಆರೋಗ್ಯ ರಹಸ್ಯದಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ವಿಚಾರಗಳು ಏನು ಮಾಡಬೇಕು? ಯೂಟರ್ನ್ ತಗೋಬೇಕು. ಹಿಂದಕ್ಕೆ ಹೋಗಿ ತಿರುಗಿ ನೋಡಿ ಅಷ್ಟೇ, ಮುಂದಕ್ಕೆ ಹೋಗ್ಬೇಡಿ. ನಾವೆಲ್ಲ ಮುಂದಕ್ಕೆ ಹೋಗ್ತಾ ಇರೋದು, ಮಕ್ಕಳಿಗೂ ಮುಂದಕ್ಕೆ ಕಳಿಸ್ತಾ ಇರೋದು. ಹಂಗಂತ ಇದೀವಿ, ಮಕ್ಕಳು ಹಿಂದಕ್ಕೆ ಹೋಗ್ತಾವ್ರೆ. ಮಾತಾಡೋಣ ಗುರುಗಳೇ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ 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 ನಾಗಮ್ಮ ಅವರೇ, ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು? ಕೇಳಿಸ್ತಿದೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮನೆ ಬಗ್ಗೆ ತಿಳ್ಕೊಬೇಕಿತ್ತು ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ನಮ್ದು ಅನುರಾಧ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ ಹಲೋ, ಹರಿ ಓಂ ಗುರುಜಿ. ನಾರಾಯಣ. ಹೇಳಿಮ್ಮ, ಯಾರು? ಮಗನ ಮಗಳ? ಮಗಳು ಮಗ ಅಲ್ಲ ಗುರುಜಿ, ಮನೆ ಬಗ್ಗೆನೇ ತಿಳ್ಕೊಬೇಕಿತ್ತು. ಮನೆ ಕಟ್ಟಿದ್ಮೇಲೆ ನಮ್ಗೆ ತುಂಬಾ ಲಾಸ್ ಆಗ್ಬಿಟ್ಟಿದೆ ಗುರುಜಿ. ಯಾವ ಊರು ನಿಮ್ದು? ಹಾಸನ ಗುರುಜಿ. ಹಾಸನ. ತುಂಬಾ ದುಡ್ಡು ಮಡಿಗೋರು ತಾನೆ ನೀವು? ಪರವಾಗಿಲ್ಲ, ತಡ್ಕತ್ತಿರಲ್ಲಮ್ಮ.
ಅವ್ರದ್ದು ಅನುರಾಧ ನಕ್ಷತ್ರ ಗುರುಗಳೇ. ಅಲ್ಲ, ಈ ಹಾಸನ ಮಂಡ್ಯದೆಲ್ಲ ತುಂಬ ದುಡ್ಡಿಟ್ಟಿರೋದು ಜಾಸ್ತಿ. ಇವ್ರಿಗೆ ಏನು ಕಟ್ಟಿದ್ರು ಇನ್ನೊಂದು ಮನೆ ಕಟ್ಟಿಸ್ಬೋದು. ಅಮ್ಮ ಹೌದಾ, ದುಡ್ಡು ಇಟ್ಟಿದ್ದೀರಾ? ಇಲ್ಲ ಗುರುಜಿ, ಆ ತರದವರೆಲ್ಲ ನೋಡು. ಓಕೆ, ಏನು ಓದಿದ್ದೀರಾ ತಾವು? ನಾನು ಸೆಕೆಂಡ್ PUC ಓದ್ತೀನಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆ ಆಗಿ 19 ವರ್ಷ ಗುರುಜಿ. ಎಷ್ಟು ಮಕ್ಕಳು? ಇಬ್ರು. ಅವ್ರ ನಕ್ಷತ್ರ ಹೇಳಮ್ಮ. ಮಗ ಹೇಮಂತ್ ಅಂತ ಗುರುಜಿ, ಪುಷ್ಯ ನಕ್ಷತ್ರ. ಹಾಂ, ಆಮೇಲೆ ಮಗಳು ಪಲ್ಲವಿ ಅಂತ ಉತ್ತರ ನಕ್ಷತ್ರ. ಮಗಳಿಗೆ ಎಷ್ಟು ವಯಸ್ಸು? ಮಗಳಿಗೆ 16 ತುಂಬಿ 17 ಬೀಳ್ಬೇಕು ಗುರುಜಿ. ಏನು ಮಾಡ್ತಾ ಇದ್ದಾಳೆ? ಅವಳು ಫಸ್ಟ್ PUC ಹೋಗ್ತಾ ಇದ್ದಾಳೆ. ಚೆನ್ನಾಗಿ ಓದ್ತಾಳ, ಚೆನ್ನಾಗಿ ಅಡುಗೆ ಮಾಡ್ತಾಳ, ಚೆನ್ನಾಗಿ ನಿದ್ದೆ ಮಾಡ್ತಾಳ? ನಿದ್ದೆ ಮಾಡ್ತಾಳೆ ಗುರುಜಿ. ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಬೆಳಿಗ್ಗೆ ಅವಳೇ ಹೇಳ್ಬೇಕಾ, ನೀವೇ ಹೇಳಿಸ್ಬೇಕಾ? ಇಲ್ಲ ಗುರು, ಬೆಳಿಗ್ಗೆ ನಾವೇ ಹೇಳಿಸ್ಬೇಕು. ಓದೋ ಟೈಮ್ ಇದ್ದಾಗ ಅವಳೇ ಹೇಳ್ತಾಳೆ. ಒಂದು ನಿಮಿಷ ಬಿಟ್ಬಿಟ್ರೆ ಹೇಳಿಸ್ತಾ ಬಿಟ್ಟರೆ ಎಷ್ಟೊತ್ತಾಗೂ ಮಲಗಿರ್ತಾಳೆ? ಮಲಗಿರ್ತಾಳೆ ಗುರುಜಿ, ಒಂದು 9 ಗಂಟೆ. ಹಾಂ, ಇದು ಇವಳು ಬಿದ್ದೋಗಿದ್ದಾಳೆ, ಆಲ್ರೆಡಿ ಬಿದ್ದೋಗಿದ್ದಾಳೆ. ಎಲ್ಲಿಗೆ ಬಿದ್ದೋಗಿದ್ದಾರೆ? ಹೇಳ್ತೀನಿ. ಆಲ್ರೆಡಿ ಈಗ ಮಗಳು ಬಿದ್ದೋಗಿದ್ದಾಳೆ. ಎಲ್ಲಿಗೆ ಬಿದ್ದಾಗವಳೆ? ಎಲ್ಲಿಗೆ ಬಿದ್ದಿದ್ದಾರೆ ಅನ್ನೋದು ಯೋಚನೆ ಅನ್ನೋ ಒಂದು ಸಮುದ್ರದಲ್ಲಿ ಬಿದ್ದೋಗಿದ್ದಾಳೆ. ಯೋಚನೆ? ಅದು ಯೋಚನೆ ಯಾವ್ದು ಬೇಕಾದ್ರೆ ಆಗಿರ್ಬೋದು. ಅಲ್ಲ ಗುರುಗಳು, ಇನ್ನು ಮದುವೆ ಇಲ್ಲ, ಮಕ್ಕಳಿಲ್ಲ. ಅಮ್ಮ, ಮದುವೆ ಆಗಕ್ಕೆ ಮುಂಚೆನೆ ಯೋಚನೆ ಮುಳುಗಬೇಕು. ಮದುವೆ ಆದ್ಮೇಲೆ ಯೋಚನೆ ಬೇರೆ. ಯಾಕೆಂದ್ರೆ ಯೋಚನೆ ಅನ್ನೋದು ನಮಗೆ ವಂಶದಲ್ಲಿ ಬಂದಿರತಕ್ಕಂಥ ಗಿಫ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರಲ್ವಾ. ಮನುಷ್ಯ ಆದ್ಮೇಲೆ ಯೋಚನೆ ಮಾಡ್ತಾರೆ ಹೆಂಗೆ? ಪ್ರತಿಯೊಂದಕ್ಕೂ ಹಂಗೆ ಸಮರ್ಥನೆ ಕೊಡ್ತಾರೆ. ಎಲ್ಲದಕ್ಕೂ ಹಂಗೆ ಕೊಡೋದು. ಹೌದು ಅಲ್ವಾ? ಓಕೆ, ನಿಮ್ಮ ಮನೆ ಎಷ್ಟಡಿ ಕಟ್ಟಿದ್ರಮ್ಮ? ಗುರುಜಿ ಪೂರ್ವ ಪಶ್ಚಿಮ 26 ಗುರುಜಿ. ಉತ್ತರ ದಕ್ಷಿಣ 39 ಗುರುಜಿ. 26 ಅಂತ ಹೇಳ್ತಿರೋದ ಅಥವಾ ಜ್ಞಾಪಕ ಇದೆಯಾ? ಪಕ್ಕ ಗೊತ್ತಿರೋದ ನಿಂಗೆ? ಪಕ್ಕ ಗುರುಜಿ, ಅವರು ನಮ್ಗೆ ಅದೇ ಹಾಕೊಟ್ಟಿರೋದು. ಹಾಕೊಟ್ರ ನಿಮ್ಮ ಯಜಮಾನ ಕೂತ್ಕೊಂಡು ಬರ್ಕೊಂಡ್ರ? ಇಲ್ಲ ಗುರುಜಿ, ಗಾರೆ ಅವರು ಕಟ್ಟಿ ಹಾಕೊಟ್ಟಿರೋದು ಕಾಂಟ್ರಾಕ್ಟ್. ಅಲ್ಲಮ್ಮ, ನೀವೆಂತ ಬುದ್ಧಿವಂತರಮ್ಮ. ಗಾರೆ ಕೆಲಸ ಮಾಡೋರಿಗೆ ಎಷ್ಟಡಿ ಮನೆ ಕಟ್ಟಬೇಕು ಅಂತ ಗೊತ್ತಾ? ಗುರುಜಿ ನಮ್ದು ಕರೆಕ್ಟ್ ಆಗಿ ಬಂದಿತ್ತು ಗುರುಜಿ. ಅಕ್ಕಪಕ್ಕ ರೈತರು ಹಿಂದೆ ಮುಂದೆ ಬಿಡಿಸ್ಬಿಟ್ರಲ್ಲ, ಆಗ ಈ ತರ ಬಂದೈತೆ ಸೈಜು. ಒಂದ್ ನಿಮಿಷ ಅಮ್ಮ, ನೀವು ಅದು ರೆಡಿ ಮಾಡ್ಕೋಬೇಕಾ? ಅವ್ರು ಹೇಳಿದ್ರು ಅಂತ ನೀವು ಕಟ್ಟಬೇಕಾ? ಆಗ್ಬಿಟ್ಟಿತ್ತು ಗುರುಜಿ, ಫೌಂಡೇಶನ್ ಎಲ್ಲ ಆಗಿ ಆಗಿ ಪಿಲ್ಲರ್ ಎಲ್ಲ ಎದ್ಬಿಟ್ಟಿದ್ರು. ಬಂದು ಬಿಚ್ಕೊಂಡ್ರು ಗುರುಜಿ ಪೂರ್ವ ಪಶ್ಚಿಮದ್ದಾಗನ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವಿಷಯ ಏನು ಗೊತ್ತಾ ನಿಂಗೆ? ನಿನಗೆ ಮಗ ಹುಟ್ಟಿರ್ತಕ್ಕಂಥ ವಿಚಾರ ಇದೆಯಲ್ಲಮ್ಮ, ತರ ನಕ್ಷತ್ರ. ಆ ನಕ್ಷತ್ರ ಯಾವ್ದು ಹೇಳು? ಮಗೊಂದು ಯಾವ್ದು ಹೇಳು ನಕ್ಷತ್ರ? ಪುಷ್ಯ ನಕ್ಷತ್ರ ಗುರುಜಿ. ಇಲ್ಲಿ ಯಾಕೆ ಅಂತಂದ್ರೆ ಹೊಟ್ಟೆ ಒಳಗಡೆ ಇರ್ತಕ್ಕಂತಹದ್ದು ಮಗು ಹೊಟ್ಟೆ ಒಳಗಡೆ ಇರುತ್ತೆ. ಹೌದು, ಇತ್ತು. ಹೌದು ಅಲ್ವಾ? ಈಗ EM ಹೊಟ್ಟೆಯಲ್ಲಿ ಪುಷ್ಯ ನಕ್ಷತ್ರದ ಮಗು ಮೂಡ್ತು. ಆ ಮೂಡಿದ್ದು ಅರ್ಥ ಏನಂದ್ರೆ, ನೀವು ಎಲ್ಲೂ ಮನೆ ಕಟ್ಟಬೇಡಿ, ಸೈಟ್ ತಗೋಬೇಡಿ, ಚಿನ್ನದೊಡವೆ ತಗೋಬೇಡಿ, ಏನು ಮಾಡಬಾರ್ದು. ಏನೇ ಮಾಡಿದ್ರು ನೀವು ಅಲ್ಲಲ್ಲೇ ಕಳ್ಕೋಬೇಕು, ಸೇರಿಸ್ಬೇಡಿ, ಯಾವುದನ್ನು ತಗೋಬೇಡಿ ಅಂತ ಒಂದು ಭಗವಂತ ಈ ರೂಪಲ್ಲಿ ಕ್ಯಾಸೆಟ್ ಕಳಿಸ್ತಾ. ಯಾವುದು ಕ್ಯಾಸೆಟ್ಟು? ಪುಷ್ಯ ನಕ್ಷತ್ರದ ಕ್ಯಾಸೆಟ್ ಹಾಕಿ ಕಳಿಸ್ತಾ, ಕೇಳಿಸ್ಕೊಳ್ಳಿ ಅಂತ. ಏನು, ನೀವು ಅಧರ್ಮಿಗಳು, ಧರ್ಮಕ್ಕೆ ವಿರೋಧವಾದವರು, ಯಾವುದನ್ನು ಸರಿಯಾದ ಸಕಾಲಕ್ಕೆ ಯಾವುದು ಮಾಡದೇ ಇರೋರು, ಯಾವುದ್ರ ಬಗ್ಗೆ ಏನು ಮಾಡೋಕ್ಕೂ ನಿಮಗೆ ಸಮಯ ಇಲ್ಲದವರು. ಅಮ್ಮ ಬೇಜಾರಾಯ್ತಾ? ಹೇಳ್ತಾರೆ, ಅರ್ಥ ಆಗ್ತಾ ಇದೆಯಾ? ಇಲ್ಲ ಗುರುಜಿ, ಅರ್ಥ ಆಯ್ತೈತೆ, ಹೇಳಿ ಗುರುಜಿ. ಅಲ್ಲಮ್ಮ, ನಾವು ಶಿಸ್ತೇ ಕಲ್ತಿಲ್ಲ. ನಮಗೆ ಮನೆ ಬೇಕು, ಸೈಟ್ ಬೇಕು, ಮದುವೆ ಬೇಕು, ಮಕ್ಕಳು ಬೇಕು, ಒಳ್ಳೆ ಮಕ್ಕಳು ಬೇಕು ಅಂದ್ರೆ ಹೆಂಗಾಗತ್ತದು? ಭೂಮಿನೇ ಅದ ಮಾಡಿಲ್ಲ, ವ್ಯವಸಾಯ ಮಾಡಕ್ಕೆ ಹೋಗ್ತೀವಿ, ವ್ಯವಸಾಯ ಮಾಡಿಬಿಡೋದು. ಅಲ್ಲೇ ಒಂದು ನಿಂಬೆಹಣ್ಣು ಕಟ್ಬಿಟ್ಟು ಗಂಧಕಡಿ ಪೂಜೆ ಮಾಡಿಬಿಡೋದು, ದೇವರೇ ನನಗೆ 50 ಟನ್ ಕಬ್ಬು ಬರಲಿ ಅಂತ. ಅಂದರೆ ನಮ್ಮದು ತಾಂತ್ರಿಕವಾದ ವಿಚಾರ. ಹೌದು ಅಮ್ಮ, ಬೇಜಾರು ಮಾಡ್ಕೊಬೇಡ. ಇಷ್ಟೆಲ್ಲ ಯಾಕೆ ಹೇಳ್ತೀನಿ ಅಂತ, ನಿಮಗೆ ಮನೆ ಕಟ್ಟುವಂಥದ್ದು ಅಕ್ಕಪಕ್ಕದವ್ರು ತೊಂದರೆ ಕೊಟ್ಟರೋ, ಪೊಲೀಸ್ ಸ್ಟೇಷನಿಂದ ಬಂದು ತೊಂದರೆ ಕೊಟ್ಟರೋ, ಇನ್ನೊಂದು ಎಕ್ಸೆಟ್ರಾ, ನೀವು ಮನೆ ಕಟ್ಟೋಕ್ಕೆ ನಿಮಗೆ ಅರ್ಹತೆನೇ ಇರಲಿಲ್ಲ ತಾಯಿ. ಉತ್ತರ ನಕ್ಷತ್ರಕ್ಕೂ ಮನೆ ಇಲ್ಲ, ಪುಷ್ಯ ನಕ್ಷತ್ರಕ್ಕೂ ಮನೆ ಇಲ್ಲ. ಇದನ್ನು ಶಾಸ್ತ್ರ ಹೇಳೋರಿಗೆ ಗೊತ್ತಿಲ್ಲ, ಶಾಸ್ತ್ರ ಹತ್ರ ನೀವು ಹೋಗಿಲ್ಲ. ಗಾರೆ ಕೆಲಸದವನಿಗೂ ಪಂಚಾಂಗಕ್ಕೂ ಸಂಬಂಧ ಇದೆಯಾ ತಾಯಿ? ಯಾರು ತಪ್ಪೀಗ? ನಮ್ದೇ ತಪ್ಪು ಗುರುಜಿ. ಅಷ್ಟೇ. ಈಗ ಹಂಗೆ ಅಂದ್ಬಿಟ್ಟು ಯೋಚನೆ ಮಾಡೋದಲ್ಲ. ಈ ಮನೆಯನ್ನು ನಾವು ಕೆಡಗ್ಬಿಡ್ಬೇಕಾ? ಅಲ್ಲ. ಬಿಟ್ಬಿಡ್ಬೇಕಾ? ಅಲ್ಲ. ಈ ಮನೆಯಲ್ಲಿ ವಾಸ ಮಾಡೋಕ್ಕೆ ನಾವು ಏನು ತಿಳ್ಕೋಬೇಕು ಅಂತ ನಿನ್ಗೆ ಆಸಕ್ತಿ ಇದೆಯೇನಮ್ಮ? ಇದೆ ಗುರುಜಿ, ಹೇಳಿ ಗುರುಜಿ. ನಿಮ್ಮ ಯಜಮಾನ್ರು ಒಪ್ತಾರೇನಮ್ಮ? ಒಪ್ತಾರೆ ಗುರುಜಿ. ಯಾವಾಗ ಅವ್ರಿಗೆ ಆಸಕ್ತಿ ಐತೆ ಗುರುಜಿ ಬರ್ಬೇಕು ಅಂತ. ಏನಮ್ಮ? ನಮಗಿಂತ ಮುಂಚೆ ಅವರಿಗೆ ಜಾಸ್ತಿ ಆಸೆ ಐತೆ ಗುರುಜಿ, ನಿಮ್ಮ ಹತ್ರ ಬರ್ಬೇಕು. ನೀವು ಹೇಳ್ದವೆಲ್ಲನೂ ಅವ್ರು ಕೇಳ್ಕೊಂಡೆ ಸುಮಾರು ಬದಲಾವಣೆ ಮಾಡ್ಕೊಂಡವ್ರೆ ಗುರುಜಿ. ಯಾವುದು ಕೈ ಹಾಕಕ್ಕೆ ಹೋಗ್ಬೇಡಿ. ನೀವು ಮನೆ ಅಳತೆ ತಗೊಂಡು, ಪ್ಲಾನ್ ಇದ್ರೆ ತಗೊಂಡು, ಗಂಡ ಹೆಂಡತಿ ಇಬ್ರು ನೆಮ್ಮದಿಯಾಗಿ ಬನ್ನಿ. ಆಮೇಲೆ ನಿಮ್ಮ ಮಗಳು ನೀವು ಹೇಳ್ದಂಗೆ ಕೇಳ್ತಾಳ, ಅವಳಿದಂಗೆ ನೀವು ಕೇಳ್ತೀರಾ?
ನಾವೇ ಅಂತ ಕೇಳ್ತಾಳೆ ಗುರುಜಿ. ಎಲ್ಲದಕ್ಕೂ ಒಪ್ಕೋತಾಳ? ಎಲ್ಲದಕ್ಕೂ ಒಪ್ಕೋತಾಳೆ ಗುರುಜಿ. ಓಕೆ, ವೆರಿ ಗುಡ್. ಯಾಕೆ ಇದನ್ನು ಹೇಳಿದೆ ಅಂದರೆ, ಯಾಕೆ ಬಿದ್ದೋಗೋಳೆ ಅಂದರೆ ಅವಳ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇದೆ. ಏನು ಮಾಡಲಿ, ಹೆಂಗಿರಲಿ, ಏನೋ ಕಳ್ಕೊಂಡೋಳಂಗಿರ್ತಾಳೆ. ಇದನ್ನೇನೋ ಗಮನಿಸಿದ್ಯಾ ನೀನು? ಗಮನಿಸಿದ್ದೀನಿ ಗುರುಜಿ. ಇದು ಸ್ವಲ್ಪ ಜೋಪಾನ. ಅದಕ್ಕೆ ಬಿದ್ದೋಗವಳೆ ಅಂತ ಹೇಳಿದ್ದೀನಿ. ಯಾವುದ್ರಲ್ಲಿ ಬೇಕಾದ್ರೆ ಬಿದ್ದಿರ್ಬೋದು, ಜೋಪಾನ. ಯಾಕೆಂದರೆ ಇವತ್ತು ಮಾಡ್ರನ್ ಯುಗ, ಬೀಳೋದು ಸಹಜ, ಹೆಣ್ಣಾಗಲಿ ಗಂಡಾಗಲಿ. ಅದು ವಯಸ್ಸಿನ ಧರ್ಮ ಅಂತ ಅನ್ಕೊಳ್ಳೋಣ. ಹಂಗನ್ಬಿಟ್ಟು ನಾವು ತೂಕಡಿಸೋದು ಬೇಡ ಅಮ್ಮ, ಎದುರ್ಕೊಳ್ಳೋದು ಬೇಡ. ನಿಮ್ಮ ಮಕ್ಕಳು ನೀವು ಎಲ್ಲ ಸಂಕ್ಷಿಪ್ತವಾಗಿ ಕೂತ್ಕೊಂಡು ಕರೆಕ್ಟಾಗಿ ತಿಳ್ಕೊಂಡು, ಮನೆ ಬಗ್ಗೆ ಆತಂಕ ಬೇಡ, ಹೇಳ್ಕೊಡೋಣ, ಸರಿ ಮಾಡ್ಕೊಳ್ಳಿ. ತಾಳ್ಮೆ ಇದ್ದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ. ನಿಮ್ದು ನಕ್ಷತ್ರ ತಿಳಿಸಿ. ನಮ್ಮ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿ. ಎಷ್ಟು ವಯಸ್ಸು ನಿಮಗೆ? ನಮಗ ರಿಯಲಿ 72, 73. ಏನಾಗಬೇಕಿತ್ತು? ನಮ್ಮ ಹೆಣ್ಮಕ್ಳು ನಮ್ಗೆ ಸರಿಯಾಗಿಲ್ಲ, ಬೇರೆ ಬೇರೆ ಇದೀವಿ. ನಮ್ಮ ಹೆಣ್ಮಕ್ಳು ಅದೇನು ಪುಡಿ ಹಾಕ್ತಾರ ಬಿಸಾಕ್ತಾರ ಅನ್ಸ್ಕೊಂಡು ಕರೆಕ್ಟಾಗಿ ಅನುಮಾನ ಪಟ್ಟು ನಿಮ್ಮ ಜೊತೆ ಯಾರಿದ್ದಾರೆ? ಏನ್ ಮಾಡ್ಬೇಕು? ನಿಮ್ಮ ಜೊತೆ ಯಾರಿದ್ದಾರೆ? ಯಾರೆಲ್ಲ ಇದ್ದವ್ರು ಇಬ್ಬರೇ, ಗಂಡ ಹೆಂಡತಿ, ಮಕ್ಕಳಿಲ್ಲ. ಓಕೆ, ಯಾಕೆ ನೀವು ಇದೆಲ್ಲ ತಿಳ್ಕೊಬಾರ್ದು ಅಂತನ, ಏನೋ ದೇವರು ಹಣೆಯಲ್ಲಿ ಬರ್ದಂಗೆ ಆಯ್ತು ಅಂತನ? ಏನು ಅರ್ಥ ನಿಮ್ಮದು ಜೀವನ? ಏನ್ ಮಾಡ್ಬೇಕ್ರಿ, ಮೊದಲೆಲ್ಲ ಫಸ್ಟ್ ಕ್ಲಾಸ್ ಇಬ್ಬರು ಜೊತೆಯಾಗಿ ಅನ್ಯೂನ್ಯವಾಗಿ ಇದ್ವಿ. ನಾನು ಹೇಳ್ತಾ ಇರೋದು, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನನಗೆ ಕುಟುಂಬದ ವಿಚಾರ ಬೇಡ. ನೀವು ನಾನೇನು ತಪ್ಪು ಮಾಡಿದ್ದೀನಿ, ಏನು ತಪ್ಪು ಮಾಡೋಕೆ ಆಗಿದ್ದೀನಿ ಅಂತ ಯಾಕೆ ತಿಳ್ಕೊಳ್ಳಿಲ್ಲ ಇಲ್ಲಿವರೆಗೂ ಅಂತ ಕೇಳ್ತಾ ಇದ್ದೀನಿ ನಾನು. ಅದು ಏನೋ ಸರ್, ನಾವು ಸ್ವಾಮಿಗಳೇ ಮತ್ತೆ ಏನ್ ಮಾಡ್ತೀರಿ ಅದ್ರ ಬಗ್ಗೆ ವಿಚಾರ ಮಸ್ತ್ ಮಾಡಿದೆ, ಕೇಳಿದ್ವಿ ಬೇರೆ ಬೇರೆ. ಯಾವುದರಲ್ಲಿ ಬಗೆಹರಲಿಲ್ಲ. ಓಕೆ, ಈಗ ನಿಮ್ಮ ಮನೆ ಎಷ್ಟು ವರ್ಷದ್ದು? ಹಲೋ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಅದು ಗೌರ್ಮೆಂಟ್ 98-99 ಕಟ್ಟಾರ ನೋಡು. ಗೌರ್ಮೆಂಟ್ನವ್ರು ಕಟ್ಸ್ಕೊಟ್ಟಿರೋದಾ? ಹೌದು. ಓಕೆ, ಮನೆ ಬಾಗಿಲಲ್ಲಿ ಏನು ಕಟ್ಟಿದ್ದೀರಾ? ತೆಂಗಿನಕಾಯಿ ಕಟ್ಟಿದ್ದೀರಾ, ಕೊಡಿಕೆ ಕಟ್ಟಿದ್ದೀರಾ, ಏನು ಕಟ್ಟಿದ್ದೀರಾ? ಏನಿಲ್ಲ, ಇವು ಸದ್ಯ ಏನಿಲ್ಲ. ನಿಮ್ ಬೇಕಾದ್ರೆ ದೇವ್ರ ಜೊತೆ ಇವು ಸದ್ಯ ಯಾವುದೂ ಇಲ್ಲ. ಅಲ್ಲ, ಒಂದು ನಿಮಿಷ, ನೀವು ಅಮಾವಾಸ್ಯೆ ಪೌರ್ಣಿಮೆಗೆ ಬಲಿ ಕೊಡುವಂಥ ದೇವರು ಯಾವುದಕ್ಕೆ ಹೋಗ್ತೀರಾ ಅಂದೆ? ಇಲ್ಲ ನಾವು ಸದ್ಯ ಈಗ ಯಾವುದಕ್ಕೂ ಹೋಗೋದಲ್ಲ. ಮೊದಲು ಓದ್ತಿದ್ದೀವಿ, ನಮ್ಮೂರು ದೇವತೆ ಇತ್ತು, ಅದು ಮಾರಮ್ಮ ಅಂತ. ನಿಮ್ಮೂರು ದೇವರು ಮಾರಮ್ಮನ? ಮಾರಮ್ಮ ನಮ್ಮೂರ್ದು. ಅದು ಗಾಳಿ ಮಾರಮ್ಮ ಅಲ್ಲಿ ನಾವು ಪೂಜೆ ಮಾಡ್ತೀವಿ, ಸ್ವಾಮಿಗಳಲ್ಲ. ಈಗ ಮಾಡೋದಲ್ಲ, ಬಿಟ್ಬಿಟ್ವಿ ನಾವು, ಹೋಗೋದಲ್ಲ. ಯಾವಾಗನೋ ಊರಿಗೆ ಹೋಗಿ ಕಲ್ಕಷ್ಟು ನಮಸ್ಕಾರ ಮಾಡಿ ಹೋಗ್ತೀವಿ. ಅಲ್ಲ, ಮನೆ ದೇವರು ಮಾರಮ್ಮನ ನಿಮಗೆ? ಮನೆ ದೇವರು ಅಲ್ಲ ರೀ, ಗೌರಮ್ಮ ರೀ. ಮನೆ ದೇವರು ಗೌರಮ್ಮ. ಗಂಡು ದೇವರು ಯಾವುದು? ಗಂಡು ದೇವರು ಸುಗುರೇಶ್ವರ ರೀ. ಓಕೆ, ಒಂದು ಕೆಲಸ ಮಾಡಿ. ನೀವು ಫಸ್ಟು ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಸತ್ತಿರೋರ ಫೋಟೋ ಯಾವ್ದು ಇಟ್ಕೊಂಡಿದ್ದೀರಾ? ಯಾವುದು ಸುಗುರೇಶ್ವರ ಫೋಟೋ ಅದ, ಪಾರ್ವತಿ ಪರಮೇಶ್ವರ ಫೋಟೋ, ಒಂದು ವಿಘ್ನೇಶ್ವರ ಕಂಚಿನ ಮೂರ್ತಿ ಅಷ್ಟೇ, ಅದ್ರ ಬಗ್ಗೆ ಏನಿಲ್ಲ. ಅದನ್ನ ಗೋಡೆಗೆ ನೇತಾಕಿದ್ದೀರಾ? ಇಲ್ರಿ, ಒಂದು ಇಟ್ಟು ಪೂಜೆ ಮಾಡಕತ್ತಿ, ಗೋಡೆಗೆ ನೇತು ಹಾಕಿಲ್ಲ, ಡೈಲಿ ಪೂಜೆ ಮಾಡ್ತೀವ್ರಿ. ಈಗ ಇವ್ರಿಗಿಷ್ಟು ಡೀಟೇಲ್ಸ್ ಏನಕ್ಕೆ ಕೇಳಿದೆ ಅಂದರೆ, ವಿಚಾರ ಏನು ಅಂದರೆ, ನಮ್ಮ ಬದುಕು ಯಾವುದ್ರ ಮೂಲಕ ಪ್ರಾರಂಭ ಆಗ್ಬೇಕು ಗೊತ್ತಿಲ್ಲ. ಏನೋ ಹುಟ್ಟಿದೀವಿ, ಏನೋ ಮಾಡ್ತಾ ಇದ್ದೀವಿ ಅಂದ ಮೇಲೆ ಇವರಿಗೆ ದಾರಿ ಎಲ್ಲಿ ಸಿಕ್ಕತ್ತೆ? ಇದು ಒಂದ್ ನಿಮಿಷ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದಂಥ ವ್ಯಕ್ತಿ ಅಲೆಮಾರಿಯಾಗಿರ್ಬೇಕು. ಏನು? ಅಲೆಮಾರಿಯಾಗಿರ್ಬೇಕು. ಆಸ್ತಿ ಇದ್ರು, ಗಂಡ ಇದ್ರು, ಹೆಂಡತಿ ಇದ್ರು, ಮಕ್ಕಳೇ ಇದ್ರು, ಏನೇ ಇದ್ರು ಅಲೆಮಾರಿಯಂಗೆ ಅಲಿಲೇಬೇಕು. ಇದು ಇವ್ರ ಅಮ್ಮನ ಹೊಟ್ಟೆಲಿ ಹುಟ್ಟಬೇಕಾದ್ರೆ ಬಂದಿರತಕ್ಕಂಥದ್ದು. ಇದನ್ನು ಇವ್ರು ತಿಳ್ಕೊಳಕ್ಕಾಗಿಲ್ಲ, ಗೊತ್ತಿಲ್ಲ. ಈ ವಯಸ್ಸಿಗೆ ಕೇಳೋಕ್ಕೆ ಪ್ರಯತ್ನ ಮಾಡ್ತೀರೆ, ಆದರೆ ಇದಕ್ಕೆ ಉತ್ತರ ಸಿಗಲ್ಲ. ನೀವು ಒಂದು ಕೆಲಸ ಮಾಡಬೇಕು. ಅಮಾವಾಸ್ಯೆಯಲ್ಲಿ 2 ಅಮಾವಾಸ್ಯೆ ನದಿ ಸ್ನಾನ ಮಾಡಿ ಶಿವನಿಗೆ ಒಂದು ಅಭಿಷೇಕನೋ ಒಂದು ಅಷ್ಟೋತ್ತರನೋ ಮಾಡಿಸಿ ಅದನ್ನು ದಿಂಬಲಿಟ್ಕೊಂಡು ಮಲ್ಕೊಳ್ಳಿ. ನಿಮ್ಮವರು ನಿಮಗೆ ಕಾಣಿಸ್ತಾರೆ. ಯಾವ ರೀತಿ ಕಾಣಿಸ್ತಾರೆ ಅಂತ ನಿಮಗೆ ಅರ್ಥ ಆಗುತ್ತೆ. ದೇವರನ್ನ ಹುಡ್ಕಕ್ಕೆ ಹೋಗಬೇಡಿ, ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಜನ್ಮ ಕೊಟ್ಟವ್ರಿಗೆ ಪ್ರಯತ್ನ ಮಾಡಿ, ನಮಗೆ ಯಾಕಪ್ಪ ಹಿಂಗೆ ಸಿಕ್ಸಿದೆಯಾ ಅಂತ ಅವರು ಉತ್ತರ ಕೊಡ್ತಾರೆ ನಿಮ್ಮ ಕನಸಲ್ಲಿ. ಇಷ್ಟು ಕೆಲಸ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್. ಮಾನಸ ಅವರೇ, ಕೇಳಿಸ್ತಿದ್ಯಾ ನಾನು ಮಾತಾಡೋದು? ಕೇಳಿಸ್ತಾ ಇದೆ ಮೇಡಮ್. ನಮಸ್ಕಾರ. ರಾಜೇಶ್ವರಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮನೆ ಬಗ್ಗೆ ಕೇಳಬೇಕಿತ್ತು. ನಿಮ್ದು ನಕ್ಷತ್ರ ತಿಳಿಸಿ.
ನಂದು ಮಿಥುನ ರಾಶಿ ಇದು ಹರಿದ ನಕ್ಷತ್ರ. ಹರಿ ಓಂ ಗುರುಜಿ. ನಾರಾಯಣ ಹೇಳಿಮ್ಮ, ಏನಾಗಬೇಕಿತ್ತು? ನನಗೆ ನನ್ನ ಹಿಂದಿಂದು ಏನೋ ಬೇಡ, ಮುಂದಿಂದು ಏನಾಗುತ್ತೆ ಅನ್ನೋದು ಬೇಡ ಗುರುಜಿ. ನನಗೆ Okay. ಈಗ ಪ್ರೆಸೆಂಟ್ ಏನು ಅನ್ನೋದು ನಾನು ತಿಳ್ಕೋಬೇಕು. ನನ್ನ ಮಗ ಉತ್ತರ ನಕ್ಷತ್ರಕ್ಕೆ ಏನಕ್ಕೆ ಬಂದ, ಮತ್ತೆ ನಮ್ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ ಏನಕ್ಕೆ ಅಂತ ಇವೆರಡರ ಬಗ್ಗೆ ಅಷ್ಟೇ ತಿಳೋ. ಮುಂದಿಂದು ನನಗೆ ಹಿಂದಿಂದು ಏನು ಬೇಡ, ಈಗ ಪ್ರೆಸೆಂಟ್ ಏನ್ ಬೇಕು ಅಷ್ಟು ಗುರುಜಿ. ಅಲ್ಲ, ಆರಿದ್ರ ನಕ್ಷತ್ರ ಯಾರು? ನಾನು ಅದು ನಂದು ಅದು ಅಷ್ಟು ಸಾಕು. ಅಷ್ಟು ತಿಳ್ಕೊಂಡ್ರೆ 3 ತಿಂಗಳು ಮಾತಾಡ್ಬೋದು. ಹಿಂದುದು ಬೇಡ, ಮುಂದುದು ಬೇಡ. ಅಯ್ಯೋ, ಅದನ್ನು ತಿಳ್ಕೊಂಡ್ರೆ 3 ತಿಂಗಳು ಮಾಡೋದು. ಏನು ಅಂದರೆ ಮದುವೆ ಆದ್ರೆ ಹೆಂಗೆ, ಮದುವೆ ಆಗದೆ ಇದ್ರೆ ಹೆಂಗೆ, ಜೀವನದಲ್ಲಿ ನೆಮ್ಮದಿ ಹೆಂಗೆ, ಬರೀ ಹಿಂಗೆ ಅನ್ಕೊಂಡೇ ಜೀವನ ಕಳೆದಿರೋದು. ಮುಂದಕ್ಕೂ ಅಷ್ಟೇ, ಹಿಂದಕ್ಕೂ ಅಷ್ಟೇ, ಈಗಲೂ ಅಷ್ಟೇ. ಮನಃಶಾಂತಿ ಇಲ್ಲದ ನಕ್ಷತ್ರ ಯಾವುದು? ದಾಂಪತ್ಯಕ್ಕೆ ಹತ್ತಿರವಲ್ಲದ ನಕ್ಷತ್ರ ಯಾವುದು? ಕುಟುಂಬದಿಂದ ದೂರ ಇರುವ ನಕ್ಷತ್ರ ಯಾವುದು? ಎಲ್ಲವೂ ಇದ್ದು ಇಲ್ಲದ ರೀತಿ ಕಾಲ ಕಳೆಯುವ ನಕ್ಷತ್ರ ಯಾವುದು? ಪ್ರತಿಯೊಬ್ಬರು ದೂರ ಮಾಡಿಕೊಳ್ಳುವ ವಿಧಾನ ಯಾವುದು? ನೀವು ಮಾಡೋಂಗಿಲ್ಲ, ಅವರವರೇ ದೂರ ಆಗ್ಬಿಡ್ತಾರೆ. ನೀವೇ ಕೂತ್ಕೊಂಡು ಯೋಚನೆ ಮಾಡಬೇಕು. ನಾನು ಏನೇನೋ ಮಾಡ್ತೀನಿ, ನನಗೆ ದೂರ ಮಾಡಿಬಿಟ್ರಲ್ಲ ಎಲ್ಲ ಅಂತ ಕೂತ್ಕೊಂಡು ಯೋಚನೆ ಮಾಡೋದೇ ನಿಮ್ಮ ಇತಿಹಾಸದ ದಾಖಲೆಯಾಗಿರ್ತಕ್ಕಂಥ ಸತ್ಯ ಸಂಗತಿ. ಏನು ಹೇಳ್ತೀರಾ? ಹೌದು ಗುರುಜಿ. ಯಾಕೆ ನೀವು ಜೀವನದಲ್ಲಿ ಬದುಕಬೇಕು ಅಂತನ ಏನೋ ದೇವರು ಪ್ರಪಂಚದಲ್ಲಿ ಹುಟ್ಟಬೇಕು ಅಂತ ಹುಟ್ಟುಬಿಟ್ಟಿದ್ದೀನಿ, ಹೆಂಗೋ ಒಂದು ದಿನ ಸಾಯೋದು ಅಂತ ಡಿಸೈಡ್ ಮಾಡಿದರೆ ಏನರ್ಥ? ಅಲ್ಲಪ್ಪ, ನೀವು ಜೀವನ ಅನ್ನೋದು ಒಂದು ಪ್ರಯಾಣ, ಹೌದಾ ಅಲ್ವಾ? ಹೌದು ಸರ್. ಯಾಕೆ ತಿಳ್ಕೊಳಕ್ಕೆ ಇಷ್ಟ ಇಲ್ವಾ? ಇದ್ರ ಬಗ್ಗೆ ನಂಬಿಕೆ ಇಲ್ವಾ? ಕಾರಣ ಏನು? ಇಲ್ಲ ಗುರುಜಿ, ನಾನು ಅದೇ ಈಗ ಅನ್ನಿಸ್ತಾ ಇದೆ, ಈಗ ನೋಡ್ತಾ ಇದ್ನಲ್ಲ ಎಲ್ಲ ಕಾರ್ಯಕ್ರಮ, ಅದಕ್ಕೆ ನೋಡೋಣ ಒಂಚೂರು ನಮ್ಮ ಮನೆಯದು ಅಭಿವೃದ್ಧಿ ಆಗಲ್ಲ. ಅಭಿವೃದ್ಧಿ ಪ್ರಶ್ನೆ ಅಲ್ಲ, ಇಲ್ಲವೇ ಇಲ್ಲ. ಅಭಿವೃದ್ಧಿ ಬಂತೆ ಎಲ್ಲಿ ಬಂತಲ್ಲಿ? ಇಲ್ಲವೇ ಇಲ್ಲ. ಕಾರಣ ಆರಿದ್ರ ನಕ್ಷತ್ರ ಜ್ಞಾನ ಕೇಂದ್ರವನ್ನ ಪೂರ್ಣವಾಗಿ ಮುಚ್ಚಿಬಿಡುತ್ತೆ. ನಮ್ಮ ಮಗ ಉತ್ತರ ನಕ್ಷತ್ರ. ಒಂದು ನಿಮಿಷ, ಬೇಡ ಬೇಡ ಬೇಡ. ನಿಮ್ಮದು ತಗೊಂಡ್ರೆ ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ವಂಶ ಪೂರ್ತಿ ಬಂದ್ಬಿಡುತ್ತೆ ಅಲ್ಲೇ. ಬೇರೆಯವ್ರ ಕತೆ ಬೇಡ. ಅಲ್ಲ, ಓಕೆ, ಅಲ್ಲಲ್ಲ, ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ ಅದಕ್ಕೆ ಹೇಳ್ತೀನಿ. ದಾಂಪತ್ಯಕ್ಕೆ ಬ್ರೇಕ್ ಅಂತ ಹೇಳ್ಬಿಟ್ಟಿದ್ದೀನಿ ಹೋದ್ಸಲಾಗಿ. ಇದ್ದು ಇಲ್ಲದಂಗಿರಬೇಕು ಅಥವಾ ಇಲ್ದಂಗೆ ಇರಬೇಕು. ಇದು ಆರಿದ್ರ ನಕ್ಷತ್ರಕ್ಕೆ ದಾಂಪತ್ಯ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಸುಖ, ನೆಮ್ಮದಿ, ಅಭಿವೃದ್ಧಿ ಸಿಗಲ್ಲ. ಎರಡನೇ ವಿಷಯ, ಜ್ಞಾನೇಂದ್ರಿಯ ಅಂದರೆ ಏನು? ಆರಿದ್ರ ನಕ್ಷತ್ರದ್ದು ಅಂದರೆ ತಲೆ ಭಾಗವನ್ನ ಕತ್ತರಿಸಿ ಇನ್ನೊಬ್ರು ಕೊಟ್ಟಂಗೆ. ಯಾವುದನ್ನ? ತಲೆ ಭಾಗವನ್ನ ಅಂದರೆ ಕಣ್ಣು ನಿಮ್ಮದಲ್ಲ, ಕಿವಿ ನಿಮ್ಮದಲ್ಲ, ನಿಮ್ಮ ಗಂಟಲ್ಲಿ ಕುತ್ತಿಗೆಯಲ್ಲಿ ಇರ್ತಕ್ಕಂತಹ ಉಸಿರಾಟದ ಕ್ರಮ ನಿಮ್ಮದಲ್ಲ. ಈಗ ಮುಖ್ಯವಾಗಿ ಮನುಷ್ಯನಿಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಕಣ್ಣು ಮತ್ತು ಕಿವಿ. ಭಗವಂತ ಕೊಟ್ಟಿರ್ತಕ್ಕಂಥ ನೇರವಾಗಿ ಇದನ್ನು ನೀನು ಪ್ರತ್ಯಕ್ಷವಾಗಿ ನೀನು ನೋಡೋದಕ್ಕೆ, ಕೇಳಿಸ್ಕೊಳ್ಳೋಕ್ಕೆ ಇದು ಬೇಕಾಗತ್ತೆ ಅಂತ ಕೊಟ್ಟಿರ್ತಕ್ಕಂಥ ನೇರ ಸಂದೇಶ. ಆರಿದ್ರ ನಕ್ಷತ್ರಕ್ಕೆ ಇದು ಮುಚ್ಚೋಗುತ್ತೆ, ತೊಂದರೆ ಕೊಡುತ್ತೆ, ಮುಚ್ಚಿಕೊಳ್ಳುತ್ತೆ, ಕಣ್ಣೀರು ಬರುತ್ತೆ, ಆಪರೇಷನ್ ಆಗತ್ತೆ, ದೃಷ್ಟಿ ಕಮ್ಮಿ ಆಗತ್ತೆ. ಅಮ್ಮ, ಅರ್ಥ ಆಗ್ತಿದ್ಯಾ? ಹೇಳಿ ಗುರುಜಿ. ಅಲ್ಲ, ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂತ ಇದ್ದೀನಿ. ಈಗ ನೀವು ಮಾಡಬೇಕಾದ ಕೆಲಸ ಇಷ್ಟೇ. ಜೀವನದಲ್ಲಿ ನೆಮ್ಮದಿಯಾಗಿ ಒಳ್ಳೆ ಉಸಿರಾಟ ಬೇಕು ನನಗೆ. ಆ ಉಸಿರಾಟದ ಕ್ರಮ ನನಗೆ ನಿಜವಾಗ್ಲೂ ತಿಳ್ಕೋಬೇಕು ಅಂತ ನಿಮ್ಗೆ ಯಾವಾಗಲೂ ಅನ್ನಿಸ್ತಿಲ್ವಾ? ಅನ್ಸಿದೆ ಗುರುಜಿ. ಯಾಕೆ ತಿಳ್ಕೊಳ್ಳಿಲ್ಲ? ಅದು ಗೊತ್ತಾಗ್ಲಿಲ್ವಾ? ಅಂದ್ರೆ ಹೇಳೋರು ಬೇಕಲ್ಲ ಗುರುಜಿ. ಬಂದ್ರಿ ನೋಡಿ, ಕರೆಕ್ಟ್ ಟ್ರ್ಯಾಕ್ ಬಂದ್ರಿ. ಈಗ ನಾವೇನೋ ಬೇರೆ, ನಾವು ಶಾಸ್ತ್ರ ಗೀಸ ನಂಬಲ್ಲ. ನಾನು ಶಾಸ್ತ್ರದ ಹತ್ರ ಹೋಗದೇ ಇಲ್ಲ, ನಾನು ನಂಬೋದು ಇಲ್ಲ, ಅದೆಲ್ಲ ನಾನು ಇಟ್ಕೊಂಡೇ ಇಲ್ಲ. ಈಗ ಹೆಂಗ್ ಕೇಳಿದ್ರಿ? ಈಗ ನಂಬಿಕೆ ಬಂತ ಏನಾದ್ರು ವಿಚಾರದಲ್ಲಿ ಇದೆ ಅಂತ? ಶಾಸ್ತ್ರ ಅಲ್ಲ ಗುರುಜಿ, ನೀವ್ ಹೇಳ್ತಿರೋದು ಆರೋಗ್ಯ ಅಲ್ಲ, ಅದಕ್ಕೋಸ್ಕರ ನಾನು ಫೋನ್ ಮಾಡಿದೆ. ಓಕೆ, ಖುಷಿ ಆಯ್ತಾ ಬೇಜಾರಾಯ್ತಾ? ನನಗೆ ಖುಷಿ ಆಗ್ತಾ ಇದೆ, ಬೇಜಾರಿಲ್ಲ. ಅದು ನರಸಿಂಹ, ಒಂದ್ ನಿಮಿಷ ಹೇಳ್ಬಿಡ್ತೀನಿ. ನರಸಿಂಹ ಸ್ವಾಮಿ ಹೋಗದೇ ಇಲ್ಲ. ಓಕೆ, ನರಸಿಂಹಸ್ವಾಮಿ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಇದೆರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ? ಆಂಜನೇಯ ಇಷ್ಟ. ನೀವು ಅಲ್ಲಿಗೆ ಹೋಗಿ ಶನಿವಾರದ ದಿನ ಒಂದು ಊಟ ಮಾಡಬೇಕು, ತೃಪ್ತಿಯಾದ ಊಟ. ಮಧ್ಯಾಹ್ನ ಏನು? ಬಾಳೆ ಎಲೆ ಊಟ ಮಾಡಬೇಕು, ಕಡಲೆಬೇಳೆ ವಡೆ, ಕಡಲೆಬೇಳೆ ಪಾಯಸ, ಎಲೆಗೆ ತುಪ್ಪ ಹಾಕ್ಕೊಂಡು ಅದರ ಮೇಲೆ ಅನ್ನ ಹಾಕ್ಕೊಂಡು ಬಿಸಿ ಬಿಸಿ ಫಸ್ಟ್ ಕ್ಲಾಸಾಗಿ ಊಟ ಮಾಡಿ, ಅವತ್ತು ಸೀಗೆ ಪುಡಿ ಹಾಕಿ ಸ್ನಾನ ಮಾಡಬೇಕು. ಸೋಪ್ ಹಾಕಬಾರ್ದು, ಸೀಗೆ ಪುಡಿ ಹಾಕ್ಕೋಬೇಕು. ಆಂಜನೇಯ ದೇವಸ್ಥಾನದಲ್ಲಿ ಎಣ್ಣೆ ಕೊಟ್ಟು ಆ ಎಣ್ಣೆನ ದೀಪಕ್ಕೆ ಹಾಕಿಸಿ, ಆ ದೀಪದಿಂದ ಸ್ವಲ್ಪ ಎಣ್ಣೆ ತೊಗೊಂಡು ಒಂಚೂರು ಎಣ್ಣೆ ಹಚ್ಕೊಂಡು ಕೈಗೆ ಮೈಗೆ ನಿಮಗೆಲ್ಲರೂ ನೋವು ಏನಾದ್ರು ಕಂಡು ಬಂದಾಗ ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದನ್ನು ಶನಿವಾರ ಇಟ್ಕೊಳ್ಳಿ. ಬೆಳಿಗ್ಗೆ
ಬೇಡ ಏನೂ, ಏನಾರು ಹಾಲು ಗಿಲು ತೊಗೋಬೋದು, ರಾತ್ರಿಗೆ ಫಲಹಾರ, ಮಧ್ಯಾಹ್ನ ಹೊಟ್ಟೆ ತುಂಬ ಊಟ. ಇದನ್ನು ಮಾಡಿ ಆಂಜನೇಯನಿಗೆ ಪ್ರತಿದಿನ ಹೋಗಿ 2 ನಿಮಿಷ ಧ್ಯಾನ ಮಾಡಿ, ನಿಮಗೆ ದಾರಿ ಸಿಗತ್ತೆ, ಖುಷಿ ಕೊಡುತ್ತೆ. ಮುಂದೆ ಏನಾರು ನನಗೆ ಬೇಕು ಅನಿಸುತ್ತೆ, ಪ್ರಯತ್ನ ಮಾಡಿ. ಗುರುಜಿ ಆಂಜನೇಯಗೆ ಯಾವ ಎಣ್ಣೆ ಕೊಡ್ಬೇಕು ಗುರುಜಿ? ಎಳ್ಳೆಣ್ಣೆ ಕೊಟ್ಟು, ದೀಪಕ್ಕೆ ಕೊಟ್ಟು, ಅವ್ರಿಗೊಂದು ದಕ್ಷಿಣೆ ಕೊಟ್ಟು, ಆ ಎಣ್ಣೆಲಿ ಹಾಕಿ ದೀಪದಲ್ಲಿ ಹಾಕಿದ ಎಣ್ಣೆನ ಸ್ವಲ್ಪ ಒಂಚೂರು ಬಗ್ಗಿಸ್ಕೊಡಪ್ಪ, ಒಂದು ಸಣ್ಣ ಬಾಟ್ಲು ತೊಗೊಂಡೋಗಿ ಆ ಬಾಟಲ್ ಹಾಕಿಸ್ಕೊಂಡು ಮನೇಲಿಟ್ಕೊಳ್ಳಿ. ನಿಮ್ಮ ದೇಹದಲ್ಲಿ ಎಲ್ಲಿ ಸಮಸ್ಯೆ ಅಂತ ಕಂಡು ಬರುತ್ತೆ ಅಲ್ಲಿ ಲೇಪನ ಮಾಡ್ಕೊಳ್ಳಿ, ಸ್ನಾನ ಮಾಡಿ, ಎಷ್ಟು ಖುಷಿ ಆಗ್ತೀರಾ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಇನ್ನು ರಾತ್ರಿಯನ್ನು ನಾವು ಉಪಯೋಗಿಸುತ್ತಿರುವ ವಿಚಾರವಾಗಿ ನಿಮ್ಮಿಂದ ಮತ್ತಷ್ಟು ಮಾಹಿತಿ ತಗೋತೀನಿ ಗುರುಗಳೇ. ಒಂದು ವಿರಾಮ ತಗೊಳ್ಳೋಣ. ಗುರುಗಳೇ, ಇನ್ನು ನಾವು ರಾತ್ರಿಯನ್ನ ಉಪಯೋಗಿಸ್ತಿರ್ತಕ್ಕಂಥದ್ದಲ್ಲಿ ನಾವು ಮಾಡ್ತಿರೋ ತಪ್ಪಾದರೂ ಏನು ಗುರುಗಳೇ? ಏನು ಗುರುತಿಸ್ಬೇಕು ನಾವು? ಏನು ಸರಿಪಡಿಸ್ಕೋಬೇಕಾಗಿದ್ರೆ? ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ವಿಷವನ್ನು ತೆಗಿಬೇಕಾ ಬೇಡವಾ? ತೆಗಿಬೇಕು ಗುರುಗಳೇ. ವಿಷ ಎಲ್ಲಿದೆ ಅಂತ ಹೇಳಿದೆ. ಹೌದು. ನಮ್ಮ ಕರಳಲ್ಲಿ ವಿಷ ಇದೆ ಅಂತ ಒಪ್ಕೋಬೋದಾ ಇಲ್ವಾ? ಕರಳಲ್ಲಿ ಬೇಡದೇ ಇರೋದು, ಹೊರಗೋಗದೆ ಇರತಕ್ಕಂಥದ್ದು ಉಳ್ಕೊಂಡಿರುತ್ತೆ, ಇದೆ ಅಂತ ಒಪ್ಕೋಬೋದಾ ಇಲ್ವಾ? ಒಪ್ಕೋಬೋದು ಗುರುಗಳೇ. ಅದೇ ವಿಷ. ಯಾಕೆಂದರೆ ನಮಗೆ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಏನಂದರೆ, ಪ್ರಾಣ ಮತ್ತು ಅಪಾನ, ಮೇಲ್ಭಾಗದಾಗಿರ್ತಕ್ಕಂಥ ಉಸಿರಾಟ, ಕೆಳಭಾಗದಲ್ಲಿ ಬರ್ತಕ್ಕಂಥ ಹೋಗ್ತಾ ಇರ್ತಕ್ಕಂಥ ನಮಗೆ ಬೇಡದೇ ಇರತಕ್ಕಂಥ ವಿಷ. ಆದರೆ ಭಗವಂತ ಎರಡರಲ್ಲೂ ಇದ್ದಾನೆ. ನಮ್ಮ ಉಸಿರಾಟದಲ್ಲಿ ಮಾತ್ರ ದೇವರಿದ್ದಾನೆ ಅಲ್ಲ. ಕೆಳಭಾಗದ್ದು ಹೇಳೋದು ನಾಚಿಕೆ, ಅದೆಲ್ಲ ಹೆಂಗೆ ಹೇಳ್ಕೊಳ್ಳೋದು ಅಂದರೆ ಅದರಲ್ಲೂ ಭಗವಂತನಿದ್ದಾನೆ. ಅದಕ್ಕೆ ಪ್ರಾಣಾಪಾನ ಅಂತ ಹೇಳಿದ್ದು. ಪ್ರಾಣ ಬೇರೆ, ಅಪಾನ ಬೇರೆ ಇಲ್ಲ ಅಲ್ಲಿ. ಓಕೆ, ಎರಡೂ ಒಂದೇ. ಪ್ರಾಣಾಪಾನ ಈ 5 ಅಕ್ಷರದಲ್ಲಿ ಪಂಚಭೂತಗಳಿರತಕ್ಕಂಥ ಶಕ್ತಿಯನ್ನು ಭಗವಂತ ಆ ಒಂದು ಪ್ರಾಣದಲ್ಲಿ ಆತ್ಮದ ರೀತಿಯಲ್ಲಿ ಪ್ರಜ್ಞಾಸ್ಥಿತಿಯಲ್ಲಿ ವಾಸ ಮಾಡ್ತಾರೆ ನಮ್ಮ ಹೃದಯದಲ್ಲಿ. ಹೃದಯದಲ್ಲಿ ವಿಷ ತುಂಬಿರ್ತಕ್ಕಂಥ ವಿಚಾರ ಏನು ಅಂದರೆ, ನಮ್ಮ ಉಸಿರಾಟದ ಒಂದು ವಿಷ ಹೃದಯದಲ್ಲಿ ತುಂಬ್ತಾ ಇದೆ. ಕಾರಣ, ಉಸಿರಾಟಕ್ಕೂ ಹೃದಯಕ್ಕೂ ಸಂಘರ್ಷ ಆಗ್ತಾ ಇದೆ, ಮ್ಯಾಚ್ ಆಗ್ತಾ ಇಲ್ಲ. ನಮ್ಮ ಉಸಿರಾಟಕ್ಕೂ ಹೃದಯಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಈ ಸತ್ಯವನ್ನು ಯಾವ ಕಾರಣಕ್ಕೂ ಯಾರು ಹೇಳ್ತಾ ಇಲ್ಲ. ಯಾಕೆ ಮ್ಯಾಚ್ ಆಗ್ತಾ ಹೇಳ್ತೀನಿ. ಉಸಿರಾಟಕ್ಕೂ, ಇನ್ನೊಮ್ಮೆ ಬರ್ಕೊಳ್ಳಿ ದಯವಿಟ್ಟು, ಯಾರೇ ಆಗಲಿ ಮೆಸೇಜ್ ಕಳಿಸ್ಬೋದು. ಉಸಿರಾಟಕ್ಕೂ ನಮ್ಮ ಹೃದಯಕ್ಕೂ ಸಂಘರ್ಷ ಅಂದರೆ ಜಗಳವಾಡುತ್ತಿದ್ದೀವಿ, ಎರಡೂ ಜಗಳ ಆಡ್ತಾ ಇದೆ ಅಂತ ಅರ್ಥ ನಿಮ್ಮ ಭಾಷೆಯಲ್ಲಿ. ಹೃದಯ ಜಗಳ ಆಡಕ್ಕೆ ಒಪ್ಕೊಳ್ಳಲ್ವಲ್ಲ. ಹೇಗೆ ಜಗಳ ಆಡ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊತೀನಿ ಗುರುಗಳೇ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಮನೋರೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ನಕ್ಷತ್ರ ಮಕ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ ಸರ್, ನಮಸ್ತೆ. ನಾರಾಯಣ, ಹೇಳಿಮ್ಮ, ಏನು ಓದಿದ್ದೀರಾ? ಸರ್, ನಾನು ಡಿಪ್ಲೊಮಾ ಓದಿದ್ದೀನಿ, ಮನು ಅಂತ ಹೇಳಿ. ಓಕೆ, ಏನು ಮಾಡ್ತಿದ್ದೀರಾ ತಾವು? ಸರ್, ಇವಾಗ ನಾನು ಜಾಬ್ ಮಾಡ್ತಾ ಇದ್ದೆ ಸರ್. ಇವಾಗ ಜಾಬ್ ಇಲ್ಲ, ಸರ್ಚ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಓಕೆ ಓಕೆ, ಏನಾಗಬೇಕಿತ್ತು ಹೇಳಿ. ಅದೇ ಸರ್, ಏನಕ್ಕೆ ಎಲ್ಲಿಯಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ ತುಂಬ, ಅದಕ್ಕೋಸ್ಕರ. ನಿಮ್ಗೆ ಇದೆಲ್ಲ ನಂಬಿಕೆ ಇದೆಯಾ? ಸರ್, ನಂಬ್ತೀವಿ. ಅದಕ್ಕೆ ಯಾವುದು ಅಲ್ಲ, ಒಂದು ನಿಮಿಷ. ನಂಬ್ತೀವಿ ಅಂದರೆ ಏನು ನಂಬಬೇಕು ಅಂತ ವಿಚಾರ. ಯಾವ್ದನ್ನ ನಂಬಬೇಕು? ದೇವ್ರು ನಂಬಬೇಕು ಅಂತನಾ? ಯಾವ್ದನ್ನ ನಂಬಬೇಕು? ದೇವ್ರು ನಂಬ್ತೀವಿ ಇವಾಗ. ಅಲ್ಲ, ಒಂದು ನಿಮಿಷ. ದೇವರು ನಮ್ಮಲ್ಲಿದ್ದಾನ, ಗುಡಿಯಲ್ಲಿದ್ದಾನ? ಸರ್, ನಾವ್ ಹೆಂಗೆ ನಮ್ಮ ಮನಸ್ಸಲ್ಲಿ ನಾವ್ ಹೆಂಗೆ ತಿಳ್ಕೊಂತೀವಿ ಹಾಗೆ ಸರ್. ಅಲ್ಲ, ನೀವ್ ಹೇಳಿ, ನಿಮ್ ಪ್ರಕಾರ ಹೇಳಿ. ದೇವ್ರ ಗುಡಿನೂ ಇಲ್ಲ, ನಾವ್ ಅನ್ಕೊಂಡಂಗೆ ಇದೆ ಸರ್. ಎಲ್ಲ ನಾವೇನ್ ಅನ್ಕೊಂತೀವಿ ಆ ರೂಪದಲ್ಲೇ ಇದೆ. ಅದು ತಪ್ಪು. ನಮ್ಮಲ್ಲಿ ಈ ಸೋಮಾರಿತನ ಹೋಗ್ಬೇಕು. ನಮ್ಮ ಅನಿಸಿಕೆ ತಕ್ಕಂತೆ ಜೀವನ ಅಲ್ಲ. ಓಕೆ. ನಮ್ಮ ಉಸಿರಾಟದಲ್ಲಿ ಭಗವಂತನಿದ್ದಾನೆ ಅನ್ನೋದು ಅಷ್ಟು ಸತ್ಯ ತಿಳ್ಕೊಳ್ಳೋವರೆಗೂ ನಮಗೆ ಜೀವನದಲ್ಲಿ ಅಕೌಂಟ್ ಓಪನ್ ಆಗಕ್ಕಿಲ್ಲ. ನಮ್ಮ ಉಸಿರಾಟದಲ್ಲಿ ಭಗವಂತನಿದ್ದಾನೆ, ಒಪ್ಕೋತೀರಾ ಇಲ್ವಾ? ಇದ್ದಾನೆ ಸರ್. ಹಾಗಿದ್ಮೇಲೆ ಎಲ್ಲಾದ್ರಲ್ಲೂ ಇದ್ದಾನೆ ಅಂತ ಯಾಕೆ ಸುಳ್ಳು ಹೇಳೋದು? ಅರೆ, ನೇರವಾಗಿ ಸತ್ಯವಾಗಿ ಮಾತಾಡೋಣ, ಸತ್ಯವಾದ ವಿಚಾರ ತಿಳ್ಕೊಳ್ಳೋಣ. ಸುಮ್ಮನೆ ಅಂದಾಜಾಗಿ ಯಾರೋ ಹೇಳಿದ್ರು ಕೂತ್ಕೊಂಡು ಪುಕ್ಸಟ್ಟೆಯವರು ಅಂದ್ಬಿಟ್ಟು ಅವ್ರು ಹೇಳೋದೆಲ್ಲ ಕೇಳ್ಕೊಂಡು ಪುಸ್ತಕ ಓದ್ಬಿಟ್ಟು ಇಲ್ಲದ್ದೆಲ್ಲ ಅಂಟಿಸ್ಕೊಳ್ತಾ ಇರೋದಕ್ಕೆ ನಮ್ಮ ಜೀವನದಲ್ಲಿ ನಾವು ಯಾವುದು ಸ್ಥಿರವಾಗಿ ಕೆಲಸ ಆಗಲಿ, ನೆಮ್ಮದಿ ಆಗಲಿ, ಆರೋಗ್ಯ ಆಗಲಿ, ಕುಟುಂಬ ಆಗಲಿ, ದಾಂಪತ್ಯ ಆಗಲಿ ಒಂದಕ್ಕೂ ಕ್ಲಾರಿಟಿ ಇಲ್ಲ. ಯಾಕೆ ಅಂದರೆ ಈ ಕಿತ್ತೋಗಿರೋ ಎಜುಕೇಷನ್ ಅಂತ ಒಂದನ್ನು ಹಿಡ್ಕೊಂಡು, ಯಾಕೆ ಪದ ಹೇಳ್ತೀನಿ ಅಂದರೆ, ಎಜುಕೇಷನಿಂದ ಎಲ್ಲವೂ ಸಿಗುತ್ತೆ ಅಂತಕ್ಕಂಥ ಈ ಅವೈಜ್ಞಾನಿಕವಾಗಿರ್ತಕ್ಕಂಥ ಅಜ್ಞಾನತ್ವದಲ್ಲಿ ನಾವು ಮುಳುಗೋಗಿದ್ದೀವಿ. ವಿದ್ಯೆ ಅಂತಕ್ಕಂಥದ್ದು ಭಗವಂತ ಪ್ರತಿಯೊಬ್ಬರು ಕೊಡಬೇಕಾದಂಥ ಒಂದು ವರ, ಅದು ವಿದ್ಯೆ. ಆ ವಿದ್ಯೆಯನ್ನು ವರ ಮಾಡ್ಕೊಂಡಿಲ್ಲ, ನಾವು ದುರಾಡಳಿತಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ.
ಹಣ ಸಂಪಾದನೆ ಮಾಡೋಕ್ಕೆ ಬಳಸ್ತಾ ಇದ್ದೀವಿ ವಿದ್ಯೆಯನ್ನು. ಕೆಲಸ ತಗೊಳ್ಳೋಕ್ಕೋಸ್ಕರ ವಿದ್ಯೆ ತಗೋತಾ ಇದ್ದೀವಿ, ಮಕ್ಕಳಿಗೂ ಅದನ್ನೇ ಕೊಡ್ತಾ ಇದ್ದೀವಿ, ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಅಂದರೆ ಜೀವನದಲ್ಲಿ ನಮಗೆ ಬದುಕಿನ ಮೌಲ್ಯ ಯಾವುದು ಅಂತ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಇದು ಕಾಲೇಜು ಶಿಕ್ಷಣದಲ್ಲಿ ಇಲ್ಲ, ಪುಸ್ತಕದಲ್ಲಿ ಬರೋದೇ ಇಲ್ಲ. ಅಂದಮೇಲೆ ಬದುಕಿ ಹೇಗಿದು? ಅಂದಾಜಲ್ಲಿ ಮಾತಾಡೋದು ನಡೀತಾ ಇರೋದೇ ಅದೇ ಅಲ್ವಾ ಸರ್? ಅಲ್ಲ, ಬೇರೆಯವ್ರ ವಿಷಯ ಬಿಡಿ, ನೀವು ಬದುಕೋದು ನೋಡಿ, ಇದೇ ತಪ್ಪು. ಈಗ ನಿಮಗೆ ಕೋಚಿಂಗ್ ಮಾಡ್ತಾ ಕೂತ್ಕೊಂಡ್ರೆ 3 ತಿಂಗಳಾಗತ್ತೆ. ನಾವು ಈ ಪಕ್ಕದ ಮನೆಯವ್ರು ನೋಡೋದು ಮೊದಲು ಬಿಡಬೇಕು. ನಮ್ಮ ಬದುಕು ನಮ್ಮದು. ಪಕ್ಕದ ಮನೆಯವ್ರು ಕಳ್ತನ ಮಾಡಿ ಬದುಕ್ತಾನೆ, ನಾವು ಮಾಡೋಕ್ಕಾಗಲ್ಲ. ನಾವಾಗೇ ಬದುಕಬೇಕು. ದಯವಿಟ್ಟು ನೀವು ಒಂದು ತಿಳ್ಕೊಳ್ಳಿ. ಕಂಪೇರ್ ಎಲ್ಲ ಮಾಡಲ್ಲ ಸರ್. ಒಂದು ನಿಮಿಷಪ್ಪ, ನಾನು ನಿಮ್ಗೆ ಹೇಳ್ತಾರ, ಜನರಲ್ ಆಗಿ ಮಾತಾಡ್ತೀನಿ. ಮಖ ನಕ್ಷತ್ರದಲ್ಲಿ ನಾನು ಏನಕ್ಕೆ ಹುಟ್ಟಿದೆ ಅಂತ ಫಸ್ಟು ನೀವು ತಿಳ್ಕೋಬೇಕಿತ್ತು. ಯಾಕೆ ಇದು ಮಖ ನಕ್ಷತ್ರದಲ್ಲಿ ಹುಟ್ಟುವಂಥ ಲೆಕ್ಕಾಚಾರ ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿ ಇದ್ರ ಸತ್ಯ ಇಲ್ಲಿವರೆಗೂ ಯಾರಿಗೂ ಗೊತ್ತೇ ಇಲ್ಲ. ಹುಟ್ಟಿದ್ದು ಯಾಕೆ, ನಾನು ಮಾಡಬೇಕಾದದ್ದು ಏನು, ಆ ಸತ್ಯಕ್ಕಿನ್ನೂ ಉತ್ತರನೇ ಯಾರಿಗೂ ಗೊತ್ತಾಗಿಲ್ಲ. ಏನು ಹುಟ್ಟಿದೆ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಹೆಂಗ್ರಿ ಬದುಕ್ತೀರಾ? ಇದು ನಕ್ಷತ್ರ ತೋರಿಸುತ್ತೆ. ಏನು ತೋರಿಸುತ್ತೆ? ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಏನು ಮಾಡ್ತಾ ಇದ್ದಾರೆ? ತಂದೆ ಇಲ್ಲ ಸರ್. ಎಷ್ಟು ವರ್ಷ ಆಯಿತು? ಇವಾಗ ರೀಸೆಂಟ್ ಆಗಿ ಸರ್ ಆಯ್ತು. ಎಷ್ಟು ವರ್ಷ ಆಯಿತು ಈಗ ರೀಸೆಂಟ್ ಅಂದರೆ? ಇನ್ನು 3 to 4 months ಆಯ್ತು ಸರ್. 4 ತಿಂಗಳು. ಏನಾಗಿತ್ತು ಅಪ್ಪಂಗೆ? ಹಂಗೆ ಪ್ರಾಬ್ಲಮ್ ಆಯ್ತು ಸರ್, ಸ್ವಲ್ಪ ವೆಹಿಕಲಲ್ಲಿ. ಸೊ ಆ ಪ್ರಾಬ್ಲಮ್ ಅನ್ನೋದು ನಿಮ್ಗೆ ಬೇಜಾರಾಯ್ತಲ್ಲ, ನಮ್ಮ ತಂದೆಗೆ ಈ ಥರ ಆಗಬಾರ್ದಾಗಿತ್ತು ಸಾವು ಅಂತ? ಹೌದು. ಇದೇ ಸತ್ಯ, ಇದೇ ಕ್ವಶನ್. ಮಖ ನಕ್ಷತ್ರದಲ್ಲಿ ಒಂದು ಮಗು ಹುಟ್ಟಿದೆ ಅಂದರೆ ತಂದೆಗೆ ಏಳಿಗೆ ಇಲ್ಲದ ಕಾರಣ, ಅವರ ತಂದೆ 3 ತಲೆಮಾರಿಂದ ಕೂಡ ಇವರಿಗೆ ವಂಶಕ್ಕೆ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡದೇ ಇರುವ ಕಾರಣ, ವಂಶದಲ್ಲಿ ಏಳಿಗೆ ಇಲ್ಲದೆ ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ಏನೇ ಓದಿದ್ರು, ಎಷ್ಟೇ ವಿಚಾರ ಇದ್ರೂ ಯಾವುದು ಕೈಗೆ ಸಿಗದೆ ಸುಮ್ಮನೆ ಅನಾಥರಂತೆ ಇರಬೇಕಾಗತ್ತೆ. ಮಖ ನಕ್ಷತ್ರದ ಸತ್ಯಾಂಶ ಇದು. ಮಗು ಹುಟ್ಟಿದ 23 ದಿನಕ್ಕೆ ತಂದೆ ತಾಯಿಗಳು ತಿಳ್ಕೊಂಡಿದ್ದರೆ ನಿಮ್ಮ ತಂದೆಯ ಸಾವು ಶ್ರೇಷ್ಠವಾಗಿ ನಡೀತಿತ್ತು. ಪ್ರತಿಯೊಬ್ಬರು ಸಾಯ್ತಾ ಇರ್ತಕ್ಕಂಥ ವಿಚಾರ ತಿಳ್ಕೊಳ್ಳಿ ದಯವಿಟ್ಟು. ಭಗವಂತನ ಹೆಸರು ಹೇಳಿ ನೆಮ್ಮದಿಯಾಗಿ ತೃಪ್ತಿಯಾಗಿ ಸಾವು ನಮ್ಮ ದೇಶದಲ್ಲಿ ನಡೀತಾನೇ ಇಲ್ಲ. ಈ ಸತ್ಯ ತಿಳ್ಕೊಳ್ಳೋವರೆಗೂ ನಾವು ಜೀವನದಲ್ಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ. ಅದಕ್ಕೋಸ್ಕರ 4 ತಿಂಗಳಾಗಿದೆ ಅಂತ ಹೇಳ್ತಾ ಇದ್ದೀರಾ. ಮೊದಲು ನಿಮ್ಮ ಅಪ್ಪನಿಗೆ ಅನ್ನ ಕೊಡ್ತಕ್ಕಂಥ ಕಾರ್ಯ ಶುರು ಮಾಡಬೇಕು ನೀವು. ಸತ್ತ ಮೇಲೆ ಅವರಿಗೆ ಅನ್ನವನ್ನು ಯಾವ ರೀತಿ ಉಣಬಡಿಸಬೇಕು, ಈ ಸತ್ಯವನ್ನು ತಿಳ್ಕೊಂಡ್ರೆ ಅವ್ರ ಹೊಟ್ಟೆಲಿ ಹುಟ್ಟಿದ ಋಣ ತೀರಿಸ್ತೀರಾ. ನಂಬರ್ 2, ನಿಮ್ಮ ಮುಂದಿನ ದಾರಿ ಆಟೋಮೆಟಿಕ್ ನಿಮ್ಮ ಅಪ್ಪನೇ ತೋರಿಸ್ತಾರೆ. ಈ ಸತ್ಯವನ್ನು ನೀವು ಮಾಡೋದಾದರೆ, ನಂಬಿಕೆ ಇರೋದಾದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಬೇರೆ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇದು ಶಾಸ್ತ್ರ ಅಲ್ಲ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸತ್ಯ. ಇದು ಕರ್ಮವನ್ನು ತೊಳೆದರೆ ಪ್ರತಿಯೊಬ್ಬರಿಗೂ ಕೂಡ ದಾರಿ ಸಿಕ್ಕತ್ತೆ. ಬೇಜಾರು ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ಪ್ರಾಣ ಅಪಾನ ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ. ಈಗ ಇದು ವಿಷಯ, ನಮ್ಮ ಬದುಕು ಬರೀ ಅಂದಾಜಲ್ಲೇ ಬದುಕ್ತಾ ಇದ್ದೀವಿ. ಹೌದು ಅಲ್ವಾ? ಈಗ ಪ್ರಾಣ ಅಂತಕ್ಕಂಥದ್ದು ಏನು? ನಮ್ಮ ಮೂಗಿನ ಮೂಲಕ ಆಡುತ್ತಿರುವ ಉಸಿರಾಟ ಮೇಲ್ಮುಖವಾಗಿ ನಡೀತಾ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಹೌದಾ? ಸತ್ಯ. ಆ ಉಸಿರಾಟದ ಲೆಕ್ಕಾಚಾರಕ್ಕೆ ನಾವು ಎಷ್ಟರ ಮಟ್ಟಕ್ಕೆ ಖುಷಿಯಾಗಿದ್ದೀವ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳದೇ ಇದ್ದಾಗ ಬದುಕು ಅನ್ನೋದು ಒಂದು ಕಲೆ. ಆ ಕಲೆ ಅನ್ನೋದು ಒಂದು ಕಣ್ಣಿನ ಮೂಲಕವಾಗಿ ಗೊತ್ತಾಗತ್ತೆ. ಬದುಕು ಅನ್ನೋದು ಒಂದು ಕಲೆ. ಆ ಕಲೆನೇ ಕಣ್ಣುಗಳ ಮೂಲಕವಾಗಿ ತಿಳ್ಕೋಬೇಕು. ಏನು ಅಂದರೆ, 2 ಕಣ್ಣು, ಒಂದು ಜೀವ. ಇದನ್ನ ಒಂಚೂರು ಖುಷಿಯಾಗಿ ಒಂಚೂರು ನೋಡ್ಬೋಣ ಒಂದು, ಆಯ್ತಾ? ಅದು ಖುಷಿ ಪಡಲಿ. ಆ ಕಣ್ಣಿನಲ್ಲಿ ಜೀವನ ಬದುಕಬೇಕು ಅಂದರೆ ಹೆಂಗ್ರಿ ಕತೆ ಇದು? ಮನೆಯಲ್ಲಿ ಬದುಕಬೇಕು ಅಂದರೆ ಕಣ್ಣಿನ ಮೂಲಕ ಬದುಕೋದು ಅಂತಕ್ಕಂಥದಕ್ಕೆ ಒಂದು ಸಣ್ಣ ಟಿಪ್ಸ್ ಇದು. ಸ್ವಲ್ಪ ಒಂದು ಜಲಕ್ ನೋಡ್ಲಿ, ಅರ್ಥ ಎಷ್ಟಾಗತ್ತೆ ನೋಡ. ಈಗ ಇಲ್ಲಿ ಈ ಸಾಂಗಲ್ಲಿ ಏನಿತ್ತು, ಏನು ತಿಳ್ಕೊಳ್ಳೋದಿತ್ತು ಅಂತ ಪಾಪ ಕೆಲವ್ರಿಗೆ ಅನುಮಾನ ಅನ್ಸುತ್ತೆ. ಹೌದು ಗುರುಗಳೇ, ಖಂಡಿತ. ಅದು ಒಂದು ಸಣ್ಣ ಉದಾಹರಣೆ ಏನಪ್ಪಾ ಅಂದರೆ,
ನಾವು ಒಂದು ವೇದ, ಭಾಗವತ, ಉಪನಿಷತ್ತು, ರಾಮಾಯಣ, ಭಗವದ್ಗೀತೆ ಈ ರೀತಿ ಶ್ರೇಷ್ಠ ಗ್ರಂಥಗಳನ್ನ ಓದ್ತೀವಿ. ಹೌದು. ಇದರಲ್ಲೆಲ್ಲ ನಮಗೆ ತೋರಿಸಿರ್ತಕ್ಕಂಥದ್ದು ಒಂದು ಏನು ಅಂದರೆ, ಇರೋದು 4 ವೇದ, ಹೌದು, ಅದಕ್ಕೆ ಮೀರಿಲ್ಲ ಹೌದು ಅಂತ ತಿಳ್ಕೊಂಡೇ ಇದ್ದೀವಿ. ಹೌದು, ಬರ್ದೇನೆ ಇದ್ದಾರೆ, ಹೌದು, ಬರೆದಿಟ್ಟಿದ್ದಾರೆ. ಆದರೆ ಈ ಒಂದು ನೋಡಿದಂತಹ ಈ ಒಂದು ಸೀನ್ ಏನು ನೋಡಿದ್ರು ಇವಾಗ, ಇದರಲ್ಲಿ ಪ್ರೀತಿ ಅನ್ನೋದು 5ನೇ ವೇದ, ಪಂಚಮ ವೇದ. ಈ ಪ್ರೀತಿ ಅನ್ನೋದೇ ನಮ್ಗಿನ್ನೂ ನಮ್ಮ ದೇಶಕ್ಕೆ ಓಪನ್ ಆಗಿಲ್ವಲ್ಲ. ಅಲ್ಲ, ಲವ್ ಮಾಡಿ ಮದುವೆ ಮಾಡ್ಕೊಂಡಿಲ್ವಾ ಅಂದ್ರೆ ನಾನೇನು ಹೇಳೋಕ್ಕಾಗಲ್ಲ ಅಲ್ವಾ. ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀವಿ, ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ, ಮಂತ್ರ ಹೇಳಿ ಮದುವೆ ಮಾಡ್ಕೊಂಡಿದ್ದೀವಿ, ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಂಡಿದ್ದೀವಿ. ಪ್ರೀತಿ ಎಲ್ಲೈತೆ ಗೊತ್ತಿಲ್ಲ, ಗುಡಿಲೇ ಬಿಟ್ಟು ಬಂದ್ಬಿಟ್ಟವ್ರು ಅವರು. ಯಾಕೆ ಅಂದರೆ ನಾವು ತಿಳ್ಕೊಂಡಿರೋದು, ಓದಿರೋದು, ಎಲ್ಲರೂ ಹೇಳ್ತಿರೋದು ಅದು ಯಾವುದು ಇಲ್ಲ ರೀ ಜೀವನ, ಅದರಲ್ಲಿ ಏನಿಲ್ಲ, 0 ಏನೆಲ್ಲ ಹೇಳ್ತಾರೆ, ಯಾವುದೇ ವೇದ ಉಪನಿಷತ್ತು ಸುಳ್ಳಲ್ಲ. ಭಗವಂತನಿಗೆ ಸಮೀಪವಾಗಿರ್ತಕ್ಕಂಥ ಶ್ರೇಷ್ಠ ಗ್ರಂಥಗಳವು. ಅದು ಮುಟ್ಟೋ ಯೋಗ್ಯತೆ ನಮಗಿಲ್ಲ, ಅದನ್ನು ಕೇಳೋ ಯೋಗ್ಯತೆ ನಮಗಿಲ್ಲ. ಕಾರಣ ನಮ್ಗೆ ಅರ್ಥನೇ ಗೊತ್ತಿಲ್ಲ, ಬದುಕಿನ ಅರ್ಥನೇ ಗೊತ್ತಿಲ್ಲ. ಕಾರಣ ಭಗವಂತ ಕೊಟ್ಟಿರ್ತಕ್ಕಂಥ 2 ವಿಡಿಯೋ ಕೊಟ್ಟಿದ್ದ ನಮಗೆ. ಯಾವುದು ವಿಡಿಯೋ? ಕಣ್ಣುಗಳು. 2 ಕಣ್ಣನ್ನು ಬಳಸೋದು ತಿಳ್ಕೊಂಡ್ಬಿಟ್ಟಿದ್ರೆ ಸಾಕಾಗಿತ್ತು. ಅದಕ್ಕೆ ಇದನ್ನು ತೋರಿಸಿದ್ದು. ಯಾಕೆಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಅಂದರೆ ಅದೇನು ಅದು ಬೋಡಿ ಅದೇನು ದೊಡ್ಡ ವಿಷಯನಾ ಅಂದರೆ ನಾನೇ ಹೇಳೋಕ್ಕಾಗತ್ತೆ? ಕಣ್ಣಲ್ಲಿ ಕಣ್ಣನ್ನು ಕಲಿಸೋದು ಅಷ್ಟು ಸುಲಭದ ವಿದ್ಯೆ ಅಲ್ಲ. ಅಂದರೆ ಅದು ಕಲಿಸೋದು ಬಂದಿದೆ ಅಂದರೆ ಗಂಡ ಹೆಂಡತಿ ಸದಾ ಜೋಡಿಯಾಗೇ ಇರ್ಬೋದು. ಯಾವಾಗಲೂ ಕಣ್ಣನ್ನು ಕಲ್ಸ್ಕೊಂಡಿರೋಕ್ಕಾಗತ್ತಾ ಅಂದ್ಕೊಂಡು ನಾನು ಉತ್ತರ ಕೊಡೋಕ್ಕಾಗಲ್ಲ. ಕಾರಣ ಏನಪ್ಪ ಅಂದರೆ ನಮ್ಮ ಹೃದಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರೀತಿ ಕಣ್ಣಿನ ಮೂಲಕವಾಗೇ ಹೋಗಬೇಕು. ಆವಾಗ ಹೃದಯದಲ್ಲಿ ಧೈರ್ಯ ಉತ್ಪತ್ತಿ ಆಗತ್ತೆ. ಹೃದಯಕ್ಕೆ ಔಷಧಿ ಯಾವುದು ಅಂದರೆ ಧೈರ್ಯ. ಹೃದಯಕ್ಕೆ ಔಷಧಿ ಯಾವುದು? ಧೈರ್ಯ. ಆ ಧೈರ್ಯ ಎಲ್ಲಿಂದ ಬರಬೇಕು? ಕಣ್ಣಿನ ಮೂಲಕವಾಗಿ ಬರಬೇಕು, ಪ್ರೀತಿಯ ರೂಪದಲ್ಲಿ. ಇದು ರೀ ನಮ್ಮ ಹೃದಯ. ಎಲ್ಲರೇ ಮಾಡ್ಕೋತಾ ಇದ್ದೀವಿ, ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವ ನೋಡ್ರಿ. ಮಕ್ಕಳಿಗೂ ಹೃದಯ ಎಲ್ಲಿದೆ ಅಂತ ಹೇಳ್ಕೊಟ್ಟಿಲ್ಲ ನಾವು. ಹೃದಯ ಹೆಂಗ್ ಬಳಸಬೇಕು ಅಂತ ಹೇಳ್ಕೊಟ್ಟಿಲ್ಲ. ಧೈರ್ಯವಾಗಿರು, ಯಾಕೆಂದ್ರೆ ಕತ್ತೀಯ ಅಂತ ಹೇಳ್ತೀವಿ. ಧೈರ್ಯ ಎಲ್ಲಿರೋದು? ಹೃದಯದಲ್ಲಿರೋದು. ಆ ಹೃದಯದಲ್ಲಿ ಧೈರ್ಯ ತಗೋಬೇಕಾದ್ರೆ ಏನು ಬೇಕು? ಮಕ್ಕಳಲ್ಲಿ ಪ್ರೀತಿ ಇರಬೇಕು. ನಿಮಗೆ ಮಕ್ಕಳ ಮೇಲೆ ಪ್ರೀತಿ ಇರಬೇಕು, ಮಕ್ಕಳು ನಿಮ್ಮ ಮೇಲೆ ಪ್ರೀತಿ ಇರಬೇಕು, ಗಂಡ ಹೆಂಡತಿ ಮೇಲೆ ಪ್ರೀತಿ ಇರಬೇಕು. ಇಲ್ಲಿ ಏನಾಗ್ತಾ ಇದೆ, ಹೃದಯಕ್ಕೆ ಒತ್ತಡ ಏನಾಗ್ತಾ ಇದೆ ಅಂದ್ರಮ್ಮ, ವಯಸ್ಸಿಗೆ ಬರ್ತಕ್ಕಂತಹ ಸನ್ನಿವೇಶವನ್ನು ತಂದೆ ತಾಯಿಗಳಾದರೂ ಗುರುತಿಸ್ತೇ ಇರತಕ್ಕಂಥ ವಿಚಾರಕ್ಕೆ ರಾತ್ರಿ ಚರ್ಯೆಯನ್ನು ಯಾರ ಮಕ್ಕಳನ್ನು ಗಮನಿಸಲ್ವೋ, ರಾತ್ರಿ ಚರ್ಯೆಯಲ್ಲಿ ನಮ್ಮ ಮಗ, ತರುಣಾವ್ಯವಸ್ಥೆಯಲ್ಲಿರುವ ಮಗ, ತರುಣಾವ್ಯವಸ್ಥೆಯಲ್ಲಿರುವಂಥ ಮಗಳು, ಇರ್ತಕ್ಕಂಥ ವಯಸ್ಸಿಗೆ ಬಂದಿರುವಂಥ ಮಗಳು ಮನೆಯಲ್ಲಿದ್ದಾರೆ ಅಂದ್ಕೊಂಡಿದ್ದಾರೆ. ರಾತ್ರಿ ಟೈಮ್ ಟೇಬಲ್ ಕೆಡುತ್ತಿದೆ ಗೊತ್ತಿಲ್ಲ. ರಾತ್ರಿ ಟೈಮ್ ಟೇಬಲ್ ಕೆಡುತ್ತಿದೆ, ಕೆಡಲಿದೆ ಗೊತ್ತಿಲ್ಲ. ಅದನ್ನು ಹೇಳಬೇಕು, ನೀವು ಕೇಳಬೇಕು. ಹೇಗೆ ಕೆಟ್ಟಿದೆ ಅನ್ನೋದನ್ನ, ಯಾಕೆ ಕೆಡ್ತಾ ಇದೆ, ಯಾವ ಥರ ಕೆಡ್ತಾ ಇದೆ, ಕೆಟ್ಟೇನೇನಾಗಿದೆ, ಇದೆಲ್ಲ ಸ್ಟೋರಿ ತಿಳ್ಕೋಬೇಕು. ಇದೆಲ್ಲ ಪಂಚಾಂಗ ಹೇಳೋ, ಶಾಸ್ತ್ರಗಳು ಹೇಳೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರವಾಗಿ ವಿಷಯ ಏನಪ್ಪ ಅಂದರೆ, ಏನು ಕೆಟ್ಟಿದೆ ಹಾಗಾದರೆ ಅಂದರೆ, ರಾತ್ರಿಯನ್ನು ಬಳಸುವುದನ್ನು ನೀವು ಕಲ್ತಿಲ್ಲ, ಅವ್ರಿಗೂ ಕಲಿಸಿಲ್ಲ. ಏನು ಕಲಿಬೇಕಿತ್ತು? ರಾತ್ರಿಯನ್ನ ಬಳಸುವುದು. ಯಾಕೆ ಬಳಸಬೇಕು ಅಂದರೆ ದೇಹಕ್ಕೆ ಶಕ್ತಿ ಬೇಕು. ಹೌದು. ದೇಹದಲ್ಲಿ ಯಾವಾಗಲೂ ಕುತ್ಕೋಬೇಕು, ಸುಸ್ತಾಯ್ತು, ಬೇಜಾರಾಯ್ತು ಅಂತ ಅನ್ಬಾರ್ದು. ಇದು ಬೇಕಾ ಬೇಡವಾ? ಬೇಕೇ ಬೇಕು. ಇದು ಬೇಕು ಅಂದರೆ ರಾತ್ರಿನ ಚೆನ್ನಾಗಿ ಬಳಸೋದು ಕಲ್ತ್ಕೊಳ್ರಿ. ಇದು ನಿಜವಾಗಿ ಹೃದಯ ನಿಮ್ಮದೇ ಆಗತ್ತೆ. ಇದು ಬಳಸೋದು ಕಲ್ತಿಲ್ಲ, ಅದಕ್ಕೆ ಹೃದಯ ಹೊರಗೆ ಬರ್ತಾ ಇದೆ. ಈಗ ಹಿಡ್ಕೊಳಕ್ಕೆ ಹೋದ್ರೆ ಹೋಗಲ್ಲ ಒಳಕದು. ಹಂಗೆ ತಾನೆ ಇವಾಗ. ಅಯ್ಯೋ ತೋರ್ಸೋದು ನೋಡೋಕ್ಕೆ ಒಂದು ಚಂದ ಅಲ್ಲ, ಭಯ. ಅಯ್ಯೋ ಹಿಂಬತ್ತಾಯ್ತಾ ಅಂತ ಬಂದ್ಬಿಡ್ತು ಅವಾಗಲೇ. ಏನಿಲ್ಲ, ಒಳಗಡೆ ಕಳ್ಸೋಕ್ಕಾಗಲ್ಲ. ನೀವು ಹಿಡ್ಕಂಡೇ ಕೂತಿರ್ಬೇಕು. ಈ ಕೈ ಹಿಡ್ಕೊಳ್ಳ. ಎಂಥ ಅನ್ಯಾಯ ಜೀವನ ರೀ ಇದು. ಯಾವ ಪುರುಷಾರ್ಥಕ್ರಿ ಬದುಕು? ಭಯದಲ್ಲೇ ಬದುಕಬೇಕು ಅಂದರೆ ರಾತ್ರಿಯನ್ನು ನಾವು ಮಾಡುತ್ತಿರುವಂಥ ಅವಿವೇಕಿತನ ನಮ್ಮ ಹೃದಯಕ್ಕೆ ತುಂಬ ತೊಂದರೆ ಆಗಿದೆ, ನಮ್ಮ ಮನಸ್ಸಿಗೆ ತೊಂದರೆಯಾಗಿದೆ, ನಮ್ಮ ಆರೋಗ್ಯಕ್ಕೆ ತೊಂದರೆಯಾಗಿದೆ, ನಮ್ಮ ಆಯಸ್ಸಿಗೆ ತೊಂದರೆಯಾಗಿದೆ, ನಮ್ಮ ಖುಷಿಗೆ ತೊಂದರೆಯಾಗಿದೆ. ರಾತ್ರಿಯನ್ನು ಬಳಸುವ ವಿಧಾನ ಪ್ರಪಂಚದ ಇತಿಹಾಸದಲ್ಲಿ ಕಥೆಗಳನ್ನ ಓದ್ಕೊಂಡು ಕಾಲ ಕಳೀತಾ ಇದ್ದೀವಿ. ರಾತ್ರಿ ಬಳಸೋದು ನಮಗೆ ಗೊತ್ತಿಲ್ಲ ಅಂದರೆ ರಾತ್ರಿಯ ಪ್ರಥಮ ಜಾವ ಯಾವುದಿರ್ಬೋದಮ್ಮ? ರಾತ್ರಿಯ ಪ್ರಥಮ ಜಾವವನ್ನು ಯಾರು ಬಳಸ್ತಾರೋ ಅವರೇ ಲಕ್ಕಿ, ಅದೃಷ್ಟವಂತರು, ಆರೋಗ್ಯವಂತರು, ಆಯುಷ್ವಂತರು. ಹೃದಯ ನಿಮ್ಮದು, ಕಿಡ್ನಿ ನಿಮ್ಮದು, ಮೆದುಳು ನಿಮ್ಮದು, ಎಲ್ಲ ನಿಮ್ಮದೇ. 6ರಿಂದ 7 ಗುರುಗಳೇ, 6ರಿಂದ 7 ಗಂಟೆ ಅದು ಪ್ರಥಮ ಜಾವ. ರಾತ್ರಿಯ ಪ್ರಥಮ ಜಾವವನ್ನು ಮಕ್ಕಳಿಗೆ ಕಲಿಸುವುದು, ನೀವು ಬಳಸುವುದನ್ನು ಕಲಿತಾಗ ಮಕ್ಕಳು ಸೇಫ್.
ಹೆದರ್ಕೋಬೇಡಿ ಜೀವನದಲ್ಲಿ. ಏನೋ ಬಂದ್ಬಿಟ್ಟಿದೆ, ನಮ್ಮ ಮಕ್ಳಿಗೆ ಬಂದ್ಬಿಡುತ್ತಾ, ನನಗೆ ಬಂದ್ಬಿಡುತ್ತಾ, ದಯವಿಟ್ಟು ಯಾರು ಹೆದರ್ಕೋಬೇಡಿ. ರಾತ್ರಿ ಊಟ ನಿಲ್ಲಿಸಿ, ನಿಮ್ಮ ಮಕ್ಕಳನ್ನ ರಾತ್ರಿ ಕೂರಿಸಿ ಓದೋದನ್ನ ನಿಲ್ಲಿಸಿ, ಬೆಳಿಗ್ಗೆ 3:30 ಏಳಿಸಿ, ಮಕ್ಕಳು ಎಷ್ಟು ಆರೋಗ್ಯವಾಗಿರ್ತಾರೆ, ಎಷ್ಟು ಧೈರ್ಯವಾಗಿರ್ತಾರೆ, ನೀವೆಷ್ಟು ನೆಮ್ಮದಿಯಾಗಿರ್ಬೋದು. ಬೆಳಿಗ್ಗೆ 3:30 ನಿಮ್ಮ ಮುಹೂರ್ತ ಫಿಕ್ಸ್. ಆ ಮುಹೂರ್ತದಲ್ಲಿ ಏನೇನಿರುತ್ತೆ ಅಂತ ವಿಚಾರ ಏನಂದ್ರೆ, ನಿಮಗೆ ಬೇಕಾದ ದೇವರು ಸ್ಥಾಪನೆ ಆಗತ್ತಂತೆ ಆ ಸಮಯದಲ್ಲಿ. ನಮಗೆ ಬೇಕಾದ ದೇವರು ಸ್ಥಾಪನೆ, ನಿಮ್ಗೆ ಯಾವ್ದಿಷ್ಟ ಸ್ಥಾಪನೆ ಆಗತ್ತಂತೆ. ಅಲ್ಲಿ ಬರ್ತಕ್ಕಂಥ 3 ಗ್ರಹಗಳು ಬರ್ತಾರೆ. ಇದು ಪಂಚಾಂಗದಲ್ಲಿರೋ ಗ್ರಹಗಳಲ್ಲ, ನೀವು ಕೇಳ್ತಿರಲ್ಲ, ಅದಲ್ಲಿ ಕೇಳ್ಕೊಳ್ಳಿ. ಆ ಸಮಯದಲ್ಲಿ ಬರ್ತಕ್ಕಂಥ ಗ್ರಹಗಳು ಯಾರು ಅಂದರೆ ಚಂದ್ರ, ನೆಮ್ಮದಿ ಕೊಡ್ತಕ್ಕಂಥ ಚಂದ್ರ, ಆರೋಗ್ಯ ಕೊಡ್ತಕ್ಕಂಥ ಗುರು, ವೈಭೋಗವನ್ನು ಅನುಭವಿಸತಕ್ಕಂಥ ಶುಕ್ರ. ಯಾರಿಗುಂಟು ಯಾರಿಗಿಲ್ಲ ರೀ. ಈ 3 ಗ್ರಹಗಳು ಸದಾ ನಿಮ್ಮ ಬಳಿಯಲ್ಲಿರುತ್ತೆ. ನೀವು ಕಾಲತ್ರ ನಿಲ್ಲಿಸಿ, ಜಾಡಿಸಿ, ಒದ್ದು, ಕಂಬಳಿ ಒದ್ಕೊಂಡು, ಸೂರ್ಯೋದಯ ಆದಮೇಲೆ ಎದ್ದು, ಅವ್ನಿಗೆ ಇನ್ನೇನು ಕೆಲಸ ಇಲ್ಲ, ಸೂರ್ಯನ ಬೇಗ ಬಂದ್ಬಿಟ್ಟು ಅವನೇನು ಬೈಕೊಂಡು ಹೋಗ್ತಕ್ಕಂಥ ಮಟ್ಟದಲ್ಲಿ ಮಕ್ಕಳು ಸಾಕ್ತಾ ಇದ್ದೀವಿ. ನಾವು ಅದನ್ನೇ ಮಾಡ್ತಾ ಇದ್ದೀವಿ. 11 ಗಂಟೆಗೆ ಸ್ನಾನ ಮಾಡೋದು, 12 ಗಂಟೆಗೆ ಸ್ನಾನ ಮಾಡೋದು. ಹೃದಯ ನಿಮ್ದು ಆಗಲ್ಲ ರೀ, ಇದಕ್ಕೆ ಔಷಧ ಇಲ್ಲ ರೀ. ನಿಮ್ಮ ಹೃದಯ ನಿಮ್ಮದೇ ಆಗಬೇಕು, ನಿಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿ ಭಾಗಗಳು ನಿಮ್ಮದೇ ಆಗಿರಬೇಕು ಅನ್ನದರೆ ರಾತ್ರಿಯ ಚರ್ಯೆಯನ್ನು ತಿಳಿತಕ್ಕಂಥ ನಿಮ್ಮಲ್ಲಿ ಶಕ್ತಿ ಇದ್ದರೆ ಬನ್ನಿ ನಮ್ಮ ಪಾಠಶಾಲೆಗೆ ಅಡ್ಮಿಷನ್ ಆಗಿ ಹೇಳ್ಕೊಡೋಣ. ಯಾವುದನ್ನ ರಾತ್ರಿಯನ್ನು ಬಳಸೋದು. ಹಿಂಗೆ ಬಂದ್ಬಿಟ್ರೆ ಆಗತ್ತಾ ಸ್ವಾಮಿ ಅಂದರೆ ಆಗಲ್ಲ. ಆಗತ್ತಲ್ಲಮ್ಮ? ಆಗಲ್ಲ. ನಮ್ಮ ಜನಕ್ಕೆ ಅರ್ಜೆಂಟ್ ಜಾಸ್ತಿ. ಸ್ವಾಮಿ ಬೆಳಗ್ಗೆ ಬಂದ್ಬಿಡ್ತೀವಿ, ಕಳಿಸ್ಬಿಡ್ತೀರಾ? ಹೌದು, ಅದನ್ನು ಕೇಳ್ತಾರೆ ಗುರುಗಳೇ. ಮಾತಾಡೋಣ ಗುರುಗಳೇ, ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಉಮಾ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಉಮಾ? ಇದು ನಮ್ಮ ಮಗ ಬಗ್ಗೆ ಕೇಳ್ಕೊಬೇಕಂತ ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ನಕ್ಷತ್ರ ಇದು ಏಕಾದಶಿ ಪೂರ್ವಾಷಾಢ ನಕ್ಷತ್ರ, ಒಂದು 2ನೇ ಪಾದ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ. ಯಾರು, ಮಗನ ಮಗಳು? ಮಗ ಗುರುಗಳೇ, ಮಗ. ಎಷ್ಟು ವಯಸ್ಸು? ವಯಸ್ಸು 21 ನಡೀತಾ ಇದೆ ಗುರುಗಳೇ. ಈಗ ಇದ್ರ ಹಿಂದೆ ಮುಂದೆ ಅಬರ್ಷನ್ ಯಾವ್ದಾಯ್ತು? ಯಾವ್ದು ಆಗಿಲ್ಲ ಗುರುಗಳೇ, ನಾರ್ಮಲ್ ಡೆಲಿವರಿ. ಇಬ್ರು ಇದ್ದಾರೆ, ನಾರ್ಮಲ್ ಡೆಲಿವರಿ. ಅಲ್ಲೆಲ್ಲ ನಾನು ಹೇಳಿದ್ದು ಅಕಸ್ಮಾತ್ ಏನಾದ್ರು ಸರಿ ಇಲ್ಲ ಅಂತ, ಬೇಡ ಅಂತ, ಈ ಥರದ್ದು ಏನಾದ್ರು ಆಯ್ತಾ ಅಂತ. ಇಲ್ಲ ಗುರುಗಳೇ, ಯಾವ್ದು ಆತರ ಇಲ್ಲ. ಅಲ್ಲ, ನಿಮ್ಮ ಜೊತೆ ಒಡ ಹುಡ್ತವ್ರು? ನಮ್ ಜೊತೆ ಒಡಗುಟ್ಟದವರು ಯಾರು ಇಲ್ಲ ಗುರುಗಳೇ, ಎಲ್ಲ ನಾರ್ಮಲ್ ಆಗಿ ಆಗಿದೆ. ನಮ್ಮ ಅಕ್ಕ ತಂಗಿದ್ರು ಎಲ್ಲರಿಗೂ ಅದೇ ತರ ಆಗಿದೆ. ಓಕೆ, ಇರಲಿ. ಆದ್ರೂ ಒಂದು ತಿಳ್ಕೊಬೇಕು ನೀವು. ಈ ಕೆಲವೊಂದು ಏನಪ್ಪ ಅಂದರೆ, ಇವೆಲ್ಲ ಹೆಂಗೆ ಹೇಳ್ಕೊಳ್ಳೋದು, ಅದೆಲ್ಲ ಆಗೋಗೈತೆ, ಇದೆಲ್ಲ ಯಾಕೆ ಬೇಕು ಅಂತಕ್ಕಂಥ ವಿಚಾರ ಇರುತ್ತೆ, ಸಂಕೋಚ ಇರುತ್ತೆ. ಓಕೆ, ತೊಂದರೆ ಇಲ್ಲ. ಈಗ ಏನಾಗಬೇಕು? ಅದೇ ಆರೋಗ್ಯ ಸಮಸ್ಯೆ ಇದೆ ಗುರುಗಳೇ ಎಲ್ಲರಿಗೂ ಮನೆಯಲ್ಲಿ. ಎಲ್ಲರಿಗೂ? ಮನೆ ಎಷ್ಟು ವರ್ಷದ್ದು? ಎಷ್ಟು? ಇದು 15 ವರ್ಷ ಗುರುಗಳೇ ಆಯ್ತು. ಯಾರು ಕಟ್ಸಿದ್ದು ಪ್ಲ್ಯಾನು? ನಮ್ಮ ಮನೆಯವರೇ ಗುರುಗಳೇ. ಅದೇ ಒಬ್ರು ತಾತ ಇದ್ರು, ಅವ್ರು ಹಾಕೊಡ್ತಿದ್ರು ಆಸ್ತು. ಅದೇ 21, 33 ಕಟ್ಟಿಸ್ತೀವಿ ಗುರುಗಳೇ. 21 ಯಾವ ಕಡೆ, 33 ಯಾವ ಕಡೆ? ಅಡ್ಡ 21, ಉದ್ದ 33. ಅಮ್ಮ, ಅಡ್ಡ ಉದ್ದ ಅಂದ್ಬಿಟ್ರೆ ದಿಕ್ಕು ಕೇಳು ತಾಯಿ. ದಿಕ್ಕ ಪೂರ್ವ ಇದೆ ಗುರುಗಳೇ. ಪೂರ್ವ ಪಶ್ಚಿಮ ಎಷ್ಟು? ಪೂರ್ವ 21, ಪಶ್ಚಿಮ ಅದೇ ಒತ್ತು ಮುಳುಗ್ತದಲ್ಲ ಗುರುಗಳೇ, ಆ ತರ ಹಾಕಿದ್ದಾರೆ ಗುರುಗಳೇ. ಸರಿನಮ್ಮ. ಪೂರ್ವಕ್ಕೆ 21, ಉತ್ತರ ದಕ್ಷಿಣ ಎಷ್ಟು? 33 ಗುರುಗಳೇ. 33 ಅವರೇ ಹೇಳಿದ್ರು. ಓಕೆ. ರಸ್ತೆ ಯಾವ ಕಡೆಗಿದೆ? ರಸ್ತೆ ಪೂರ್ವಕ್ಕೆ ಇದೆ ಗುರುಗಳೇ. ಓಕೆ. ಮೆಟ್ಲು ಹಾಕಿದ್ದೀರಾ? ಮೆಟ್ಲು ಇದೆ ಗುರುಗಳೇ. ಎಲ್ಲಿ, ಅಡುಗೆ ಮನೆ ಹತ್ರ ಹಾಕಿದ್ದೀರಾ, ಬೆಡ್ರೂಮ್ ಹತ್ರ ಹಾಕಿದ್ದೀರಾ? ಇಲ್ಲಿ ಪೋಟಿಕ ಇದು ಹೊರಗಡೆ ಬಂದು ಹೊರಗಡೆ ಇದೆ. ಪೋರ್ಟಿಕೋದ ಹತ್ರ ಯಾವ ಕಡೆಗೆ ಹಾಕಿದ್ದೀರಾ ಅಂತ? ಅದೇ ಪೂರ್ವಕ್ಕೇನೆ ಇದೆ ಗುರುಗಳೇ. ಅದೇ ಅಡುಗೆ ಮನೆ ಸೈಡಾ, ದೇವ್ರ ಮನೆ ಸೈಡಾ? ಅಡಿಗೆ ಮನೆ ಸೈಡ್ ಗುರುಗಳೇ. ಓಕೆ. ಎಷ್ಟು ಫ್ಲೋರ್ ಕಟ್ಟಿದ್ದೀರಾ ಮನೆ? ಇದು 21 ಚಂದ್ರ ಗುರುಗಳೇ. ಅಲ್ಲಮ್ಮ, ಎಷ್ಟು ಫ್ಲೋರು? ಒಂದೇ ಫ್ಲೋರಾ, 2 ಫ್ಲೋರಾ? ಒಂದೇ ಫ್ಲೋರ್ ಗುರುಗಳೇ. ಓಕೆ. ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ನಾವು ರೈತರ ಗುರುಗಳೇ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಗಂಡಸರು ಎಷ್ಟು ಜನ ಇದ್ದೀರಾ? ಗಂಡಸರು 2 ಗಂಡು ಮಕ್ಕಳು, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ, ನಾವಿದ್ದೀವಿ ಗುರುಗಳು. 2 ಗಂಡು ಮಕ್ಕಳು, ನಿಮ್ಮ ಯಜಮಾನ್ 3 ಜನ ಗಂಡಸರಾ? ಈ 3 ಜನ ಮನೆಗೆ ಬೇಗ ಬರ್ತಾರಾ, ಒಬ್ಬೊಬ್ಬರು ಸಮಯಕ್ಕೆ ಬರ್ತಾರಾ ಅಂತ ನಾನು ಕೇಳ್ತೀನಿ. ಗುರುಗಳೇ, ನಮ್ಮ ಹುಡುಗರು ಇವಾಗ ಹೊರಗಡೆಗೆ ಡ್ರೈವರ್ ಕೆಲಸ ಓದ್ಕೊಂಡೇ ಮಾಡ್ತಾ ಇದ್ದಾರೆ. ನೈಟು ಬರ್ತಾರೆ, ನೈಟು 11 ಗಂಟೆಗೆ ಬರ್ತಾರೆ, ಮಲ್ಕೊಂತಾರೆ. ಬೆಳಗ್ಗೆ 7:30, 8 ಗಂಟೆಗೆ ಎದ್ದೇಳ್ತಾರೆ ಗುರುಗಳೇ. ಓಕೆ. ನಿಮ್ಮ ಮನೆಯಲ್ಲಿ ನೀವು BP ಚೆಕ್ ಮಾಡಿಸಿದಿರಾ? BP
ಶುಗರ್ ನನಗೇನು ಗುರುಗಳೇ, ನನಗೆ ಸ್ವಲ್ಪ ಪರವಾಗಿಲ್ಲ, ಆರೋಗ್ಯದ ಏನು ಸಮಸ್ಯೆ ಇಲ್ಲ. ನಮ್ಮ ಮಕ್ಳದು ನಮ್ಮ ಯಜಮಾನದ ಗುರುಗಳೇ ಜಾಸ್ತಿ. ಇಲ್ಲಿ ವಿಷಯ ಏನು ಅಂತಂದ್ರೆ ಅಮ್ಮ, ಸೂರ್ಯನ ಕಡೆ ಇರಬೇಕಾದಂತಹ ಸಂಖ್ಯೆ, ಸೂರ್ಯನ ಕಡೆ ಇರಬೇಕಾದ ಸಂಖ್ಯೆ ಉಲ್ಟಾ ಆಗಿದೆ. ಹಾ ಗುರುಗಳೇ. 33 ಏನಿರಬೇಕು, ಪೂರ್ವ ಪಶ್ಚಿಮ ಇರಬೇಕು. 21 ನೀವು ಪೂರ್ವ ಪಶ್ಚಿಮ ಕೊಟ್ಟಿದ್ರ, ಯಮನ ದಿಕ್ಕು ಜಾಸ್ತಿ ಹೋಗಿದೆ, 10 ಅಡಿ ಜಾಸ್ತಿ ಆಗಿದೆ. ಈಗ ಏನು ಮಾಡೋಕ್ಕಾಗಲ್ಲ, ಕಟ್ಟಿಬಿಟ್ಟಿದ್ದೀರಾ. ಈಗ ಇಲ್ಲಿ ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಮಕ್ಕಳು ಇನ್ನೂ ಬಂದಿಲ್ಲ, ಯಾಕೆ ಬಂದಿಲ್ಲ, ಲೇಟ್ ಆಯಿತು, ನೆಮ್ಮದಿ ಇಲ್ಲ, ನಿದ್ದೆ ಸರಿಗೆ ಮಾಡಲ್ಲ, ಟೈಮ್ ಸರಿಗೆ ಬರಲ್ಲ, ಭಯವನ್ನು ಉಂಟು ಮಾಡುವ ಮನೆ. ಯೋಚನೆ ಮಾಡ್ಕೊಂಡೇ ಬಾಗಲು ನೋಡಬೇಕು, ಬಗ್ಗೆ ನೋಡಬೇಕು, ಯಾಕೆ ಇನ್ನೂ ಬಂದಿಲ್ಲ ಅಂತ. ಹೌದು ಗುರುಗಳೇ. ಇದು ಬೇಕಾ? ಮನೆ ಕಟ್ಬಿಟ್ಟು ರೋಗ ಬರ್ಸ್ಕೋಬೇಕಾ ಅಂತ ಅಲ್ಲ ಕಣಮ್ಮ. ಎಲ್ಲೋ ಹೋಗ್ಬಿಟ್ಟು ಶಾಸ್ತ್ರ ಕೇಳೋರ ಹತ್ರ ಹೋಗ್ಬಿಟ್ಟು ಮನೆ ಕಟ್ತೀವಿ ಅಂದರೆ, ಶಾಸ್ತ್ರ ಹೇಳೋರಿಗೆ ಮನೆ ಕಟ್ಟೋದು ಗೊತ್ತಿದೆಯಾ ತಾಯಿ? ಹಾಂ, ನಮ್ದು ಫಸ್ಟ್ ಟೈಮ್ ಗುರುಗಳೇ, ನಾವು ಕಟ್ಟಿಸಿದ್ವಿ. ಅಮ್ಮ ಒಂದು ನಿಮಿಷ, ಎಲ್ಲ ಫಸ್ಟ್ ಟೈಮೇ ಮದುವೆ ಆಗೋದು, ಫಸ್ಟ್ ಟೈಮೇ ಮನೆ ಕಟ್ಟೋದು, ಏನು ಹೆಂಗೆಲ್ಲ ಮಾತಾಡ್ತೀರ ತಾಯಿ? ನನಗೆ ಕನ್ನಡ ಗೊತ್ತಿಲ್ಲ, ಹೋಗ ಕಡೆ. ಇನ್ನೇನು 2 ಸಲ ಕಟ್ತಾರ ಮನೆನಾ? ಸರಿ ಗುರುಗಳೇ, ಆಯ್ತು. ಒಂದು ನಿಮಿಷ ಆಯ್ತಲ್ಲ, ವಿಷಯ ತಿಳ್ಕೊಳ್ಳಿ. ಮಾತಾಡೋದು ಹೆಂಗೆಂಗೋ ಮಾತಾಡೋದಲ್ಲ. ಫಸ್ಟ್ ಇದೆ ಕಟ್ಟಿದ್ದು, ಮೊದಲು ಫಸ್ಟ್ ಆಗಿದ್ದು, ಯಾರು ಒಪ್ತಾರೆ ಇದನ್ನ? ವಿಚಾರ ಇಷ್ಟೇ. ನಿಮಗೆ ಗೊತ್ತಿಲ್ಲ ಅಂದರೆ ಕರೆಕ್ಟಾಗಿ ತಿಳ್ಕೊಂಡು ಕಟ್ಟಬೇಕು ತಾಯಿ. ಈಗ ಮನೆ ಕಟ್ಬಿಟ್ಟು ರೋಗ ತಂದ್ಕೊಂಡು ಮದುವೆ ಆಗತ್ತಾ ಇಲ್ವಾ? ಮನೆಗೆ ಹೋದ್ರೆ ಬೇಗ ಬರ್ತಾರಾ ಇಲ್ವಾ? ಅಡುಗೆ ಮಾಡಿದ ಊಟ ಖರ್ಚಾಯ್ತಾ ಇಲ್ವಾ? ಈ ಕರ್ಮ ಬೇಕೇನ್ರಿ ಮನೆ? ಯಾವ ಪುರುಷಾರ್ಥಕ್ಕೆ ಮನೆ ಕಟ್ಟಬೇಕು? ಈ ಪುರೋಹಿತರು, ಶಾಸ್ತ್ರ ಹೇಳೋರು, ಮೇಸ್ತ್ರಿ ಕೆಲಸ ಮಾಡೋರು ಎಲ್ಲ ಮನೆ ಕಟ್ಟೋದು ಗೊತ್ತಿರಿ. ನಮ್ಮ ಭಾರತ ದೇಶ ಯಾಕ್ರಿ ಹಿಂಗೆ ಆಗ್ತಿತ್ತು? ಯಾರ ಹತ್ರ ಹೋಗಿ ಕೇಳಬೇಕು ಅಂತ ಗೊತ್ತಿಲ್ವರ್ರಿ ನಿಮ್ಗಳಿಗೆ? ಹಾಂ, ಅರ್ಜೆಂಟ್ ಕಟ್ಬಿಟ್ಟು ಆಮೇಲೆ ಶಾಸ್ತ್ರ ಕೇಳೋದು, ದೇವ್ರ ಹತ್ರ ಹೋಗೋದು, ಕೂತ್ಕೊಂಡು ಹೇಳೋದು ಯಾವ ಪುರುಷಾರ್ಥಕ್ಕೆ ಜೀವನ? ಯೋಚನೆ ಮಾಡಬೇಡ ತಾಯಿ. ನಿಮ್ಮ ಯಜಮಾನರನ್ನ ಕೂರಿಸ್ಕೊಂಡು, ಮಕ್ಕಳನ್ನ ಕೂರಿಸ್ಕೊಂಡು ಮನೆ ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ಇದನ್ನು ನಾವು ರೀತಿ ಬಳಸ್ಬೋದಾ, ಬಳಸೋಕ್ಕಾಗಲ್ವಾ, ಫಸ್ಟು ಡಿಸೈಡ್ ಮಾಡಿ ಆಮೇಲೆ ಮುಂದಕ್ಕೆ ವಿಚಾರ ಮಾಡಿ ಯೋಚನೆ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಇನ್ನು ಹೃದಯಕ್ಕೂ ಮತ್ತು ನಮ್ಮ ಉಸಿರಾಟಕ್ಕೂ ಎರಡಕ್ಕೂ ಕ್ಲಾಶ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ವಿ. ಈಗ ಉಸಿರಾಟ ಕರೆಕ್ಟಾಗಿ ಕ್ಲಾರಿಟಿಯಾಗಿರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ನಾವು ತುಂಬ ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ನಿಜವಾದ ಉಸಿರಾಟ ಯಾವುದು, ನಿಜವಾದ ಉಸಿರಾಟ ಯಾವುದು, ಹೇಗೆ ಅಂದರೆ ಏನಾರು ಹೇಳೋಕ್ಕಾಗತ್ತಾ? ನಿಜವಾದ ಉಸಿರಾಟ ಯಾವುದು, ಹೇಗೆ? ಪ್ರಶ್ನೆ, ಉತ್ತರ. ನಾಭಿಯಿಂದ ಉಸಿರಾಡುವಂಥದ್ದು ನಿಜವಾದ ಉಸಿರಾಟನ. ಇಲ್ಲಿ ಅದು ಮರ್ತು ಬಿಟ್ಟಿದ್ದೀವಿ, ಸುಮ್ಮನೆ ಹೇಳ್ಬೇಕಷ್ಟೇ, ಮರ್ತೋಗಿದೆ ಅದು. ನಾಭಿಯಿಂದ ಆಡುವ ಉಸಿರಾಟ ಮಗುವಾಗಿದ್ದಾಗ, ಈಗಿಲ್ಲ. ಅದು ಹೇಳಿನ ಪ್ರಯೋಜನ ಅಲ್ವಾ? ಈಗ ಅದು ಬಿಟ್ಟು ಇನ್ನೊಂದು ಸ್ಟೆಪ್ ಬರೋಣ. ಏನಪ್ಪ ಅದು ಅಂದರೆ, ನಿಜವಾದ ಉಸಿರಾಟ ಇದು ಕಷ್ಟನೇ, ಆದರೂ ಹೇಳ್ಬಿಡ್ತೀನಿ. ತುಟಿಯನ್ನು ಬಿಚ್ಚದೆ ಆಡುವ ಉಸಿರಾಟ ನಮ್ಮ ಹೃದಯಕ್ಕೆ ಬೇಕಾಗಿರುವ ಉಸಿರಾಟ. ತುಟಿಯನ್ನು ಬಿಚ್ಚದೆ, ತುಟಿಯನ್ನು ಅಲುಗಾಡಿಸದೆ, ಮೂಗಿನಲ್ಲೇ ಉಸಿರಾಟ ಆಡುವುದರಿಂದ ನಮ್ಮ ದೇಹಕ್ಕೆ ಅತಿ ಶ್ರೇಷ್ಠವಾಗಿರುವಂತಹ ಹೃದಯಕ್ಕೆ ತಲುಪುತ್ತೆ. ಹೃದಯದಲ್ಲಿ ವಾಸ ಮಾಡುವ ಶ್ರೀಮನ್ನಾರಾಯಣನಿಗೆ ನಾದ ಅಂತ ಹೇಳ್ತಾರೆ. ಅದಕ್ಕೆ ಏನು ನಾದ? ಭಗವಂತನ ನಾದ ಯಾವುದು, ಹೃದಯದ ನಾದ ಯಾವುದು, ಹೃದಯದ ಸಂಗೀತ ಯಾವುದು ಅಂದರೆ ನಮ್ಮ ಉಸಿರಾಟ. ಭಗವಂತ ಇದಾನ ನಮ್ಮಲ್ಲಿ ಅನ್ನೋದಕ್ಕೆ ಗುರುತು ಹೃದಯದ ಶಬ್ದ. ಭಗವಂತ ಹೃದಯದಲ್ಲಿ ಇದಾನ ಇಲ್ವಾ ಡೌಟು, ನಾವೆಲ್ಲ ಡೌಟಲ್ಲೇ ತಾನೇ ಬದುಕ್ತಾ ಇರೋದು. ಅದು ಆ ಹೃದಯದಲ್ಲಿ ಶಬ್ದ ಕೇಳಿಸ್ಕೊಳ್ಳಿ. ನಮ್ಮ ಕಿವಿಗೆ ಅದಕ್ಕೇನಾದ್ರು ಗಮನ ಹರಿಸ್ತಿದ್ದೀವ ನಾವು? ಹೃದಯವಾದ ಶಬ್ದವನ್ನು ಕೇಳಿಸಿಕೊಳ್ಳುವುದೇ ಭಗವಂತನ ಒಂದು ಶಬ್ದ. ಆ ಶಬ್ದಕ್ಕೆ ನಮ್ಮ ಉಸಿರಾಟ ಹೋಗಿ ಸೇರಿದಾಗ ಅದು ಪೂಜೆಯಾಗತ್ತೆ, ಹೃದಯಕ್ಕೆ ಪೂಜೆಯಾಗತ್ತೆ. ಹೃದಯಕ್ಕೆ ಪೂಜೆ ಹೆಂಗೆ ಮಾಡೋದು ಅಂತ ಪ್ರಶ್ನೆಗೆ ಉತ್ತರ ಇದಾಗಿದೆ ಅಂತ ಅನ್ಕೋತೀನಿ. ಏನಂತೀಯ? ನಮ್ಮ ತುಟಿಯನ್ನು ಬಿಚ್ಚದೆ ಉಸಿರಾಡೋದು. ಇನ್ನು ಎರಡನೇ ವಿಷಯಕ್ಕೆ ಬಂದ್ಬಿಡೋಣ. ಏನು ಅಂದರೆ, ನಮ್ಮ ದೇಹಕ್ಕೆ ಶಕ್ತಿ ಬೇಕು. ಯಾವುದರಿಂದ? ಊಟದಿಂದ. ಈ ಭಾಗಕ್ಕೆ ಬರ್ತೀನಿ. ಈಗ ಊಟದಿಂದ ಶಕ್ತಿ ಬರಲ್ಲ ಅಂದ್ರೆ ಈಗ ಊಟಕ್ಕೆ ಬಂದ್ರಲ್ಲ ಅಂತ ಕೇಳಬೇಡ. ಇಲ್ಲಿ ವಿಷಯ, ನಾವು ಊಟದಿಂದ ಶಕ್ತಿ ಯಾಕೆ ಬರಲ್ಲ ಅಂತ ಹೇಳ್ತಿದ್ದೀನಿ, ಅದನ್ನ ಹೀಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವ ರೀತಿ ಊಟದಿಂದ ನಮ್ಮ ದೇಹಕ್ಕೆ ಶಕ್ತಿ ಬರುತ್ತೆ? ಊಟ ಮಾಡುವಾಗ ಮಾತನಾಡದೆ ಮೌನವಾಗಿ ನಮ್ಮ ಉಸಿರಾಟದ ಜೊತೆಗೆ ನಮ್ಮ ಉಸಿರಾಟವನ್ನು ಗಮನಿಸಿ ತೆಗೆದುಕೊಳ್ಳುವ ಆಹಾರ, ಉಸಿರಾಟವನ್ನು ಗಮನಿಸಿ ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ಕ್ರಮದ್ದು ನಮಗೆ ನಾವು ತಿನ್ನುವ ಊಟದಲ್ಲಿ 1/4 ಭಾಗ ಮಾತ್ರ ನಮ್ಮ ದೇಹ ತಗೊಳ್ಳೋದು. ಆ ರೀತಿ ಊಟ ಮಾಡಿದಾಗ 4/1 ಭಾಗ ನಾವೇನು ತಿಂತಾ ಇದ್ದೀವಿ, ಬೆಳಗ್ಗೆ ತಿಂಡಿ
4 ಚಪಾತಿ ಸ್ವಾಮಿ, ಸಾಗು ಇದ್ರೆ 5 ಚಪಾತಿ ಸ್ವಾಮಿ ಅಂತೀವಲ್ಲ, 2ಕ್ಕೆ ಬರ್ತೀವಿ. ಸಾಗು ಇದ್ರೆ 3, ಚಟ್ನಿ ಇದ್ರೆ 2. ಕ್ವಾಲಿಟಿ, ಟೇಸ್ಟ್ ಇದ್ರೆ ತಟ್ಟೆ ತುಂಬ, ಟೇಸ್ಟ್ ಇಲ್ಲ ಅಂದ್ರೆ ಅರ್ಧ ತಟ್ಟೆ. ಹೌದು. ಅದಕ್ಕೋಸ್ಕರವಾಗಿ ಆಹಾರವನ್ನು ನಮ್ಮ ಇಷ್ಟ ಬಂದಂಗೆ ಬಳಸಂಗಿಲ್ಲ. ರುಚಿಯಾಗಿದೆ ಜಾಸ್ತಿ, ಚೆನ್ನಾಗಿಲ್ಲ ಕಮ್ಮಿ. ಹೌದು, ಹಿಂಗೆ ತಾನೇ ಮಾಡ್ತಾರೆ, ಹಾಗೆ ತಿನ್ನುವಂಥದ್ದು. ಇದು ಹೃದಯ ತಡ್ಕೊಳ್ಳಲ್ಲ. ನಿಮ್ಮ ಇಷ್ಟ ಬಂದಂಗೆ ತುಂಬ್ಕೊಂಬಿಟ್ರೆ ಹೆಂಗೆ ತಡ್ಕೊಳತ್ತೆ? ಇದು ಈ ಸಮಯದಿಂದ ಏನೆಲ್ಲ ಸಮಸ್ಯೆ ಆಗತ್ತೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಇದು ರಾತ್ರಿ ಊಟದಿಂದ ಈ ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಯಾವುದು? ರಾತ್ರಿ ಊಟದಿಂದ ಅಪಾನ ಅಂದ್ರೆ ಗ್ಯಾಸ್ ಅಂತ ಅರ್ಥ ಮಾಡ್ಕೋತಿರಲ್ಲ, ಗ್ಯಾಸ್ಟ್ರಿಕ್ ಐತಿ ನಂಗೆ ಒಂಚೂರು ಅಂತಿರಲ್ಲ, ಈ ಗ್ಯಾಸ್ಟ್ರಿಕ್ಗೆ ವರ್ಕ್ ಆಗಲ್ಲ. ವರ್ಕ್ ಆದರೂ ಹೊರಗೋಗಲ್ಲ. ಯಾಕೆ ಅಂದರೆ ದೇಹದಲ್ಲಿ ಅಗ್ನಿ ಶಾಖ ಬೇಕು. ಶಾಖ ಇದ್ರೆ ಹೊರಗೆ ಪುಷ್ ಮಾಡುತ್ತೆ, ಶಾಖ ಇರಲ್ಲ. ಯಾಕೆಂದ್ರೆ ಬೇಕಾದಷ್ಟು ಪೋತ್ಬಿಟ್ಟಿರ್ತೀವ, ಇಷ್ಟು ನಮ್ಗೆ ಎಷ್ಟು ಬೇಕಷ್ಟು ಪೋತ್ಕೊಂಡ್ಬಿಟ್ಟಿರ್ತೀವ, ಉಸಿರಾಟ ಬರಕ್ಕಾಗಲ್ಲ. ನಾವು ಮೂಗಿನಲ್ಲಿ ಉಸಿರಾಟ ಇದೆಯೇ ಅದರಿಂದ ಬದುಕಿದ್ದೀವಿ ಅನ್ಕೊಂಡಿದೀವಲ್ಲ. ಈಗ ನಡೀತಾ ಇರ್ತಕ್ಕಂಥ ಹೃದಯಾಘಾತ ಆಗುತ್ತಿರುವುದು 90% ಅಪಾನದಿಂದಾನೇ. ನಮಗೆ ಗ್ಯಾಸ್ ಪಾಸ್ ಆಗ್ತಾ ಇಲ್ಲ ಸರಿಗೆ, ಯಾರು ಹೇಳ್ಕೊಳಕ್ಕಾಗಲ್ಲ. ಹೌದಾ? ಇದೇ ರಿವರ್ಸ್ ಆದಾಗ, ಮೇಲ್ಮುಖವಾಗಿ ಬಂದಾಗ ದಡಕ್ಕಂತ ಮನುಷ್ಯ ಕುಸಿತಾನೆ, ಮಲಗಿದ್ದಾಗಲೇ ಗೊಟಕ್ಕಂತಾನೆ. ಇದಕ್ಕೆ ಮೆಡಿಸಿನ್ ಎಲ್ಲಿ ತತ್ತೀರಾ? ಯಾರ ಹತ್ರ ಹೋಗ್ತೀರಾ? ಯಾರು ರಿಪೇರಿ ಮಾಡೋರು? ಇದನ್ನ ಯಾರು ಮಾಡ್ಕೊಳ್ಳೋದು? ನಾವೇ ಮಾಡ್ಕೊಳ್ಳೋದು. ನಮ್ಗೆ ಗೊತ್ತಿಲ್ವಲ್ಲ. ಈಗ ಇಷ್ಟು ಹೇಳಿದ ತಕ್ಷಣ ಸರಿ ಮಾಡ್ಕೊಳಕ್ ಆಗತ್ತಾ? ಯಾಕೆ ಅಂದ್ರೆ ರಾತ್ರಿ ಊಟ ನಿಲ್ಲಿಸ್ಬೇಕ್ರಿ ಅಷ್ಟೇ. ನೀವು ಜೀವನದಲ್ಲಿ ಭಯ ಇಲ್ಲದೆ ಬದುಕಬೇಕು, ಆರೋಗ್ಯವಾಗಿ ಚೆನ್ನಾಗಿರಬೇಕು, 100 ವರ್ಷ ಬಾಳಿ ಬದುಕಬೇಕು ಅಂದರೆ ನಿಮ್ಮ ಮಕ್ಕಳಿಗಾಗಲಿ ನೀವಾಗಲಿ ರಾತ್ರಿ ಊಟವನ್ನು ಸ್ಟಾಪ್ ಮಾಡಿ. ನಿಮ್ಮ ಮಕ್ಕಳಿಗೆ ದೊಣ್ಣೆ ತಗೊಂಡು ರಾತ್ರಿ ಹೊತ್ತು ಪುಸ್ತಕ ತೆಗೆಸ್ತನ್ನ ನಿಲ್ಲಿಸಿ, ಬೆಳಿಗ್ಗೆ 3:15 ಏಳಿಸಿ, ನೀವು 3:15 ಹೇಳಿ. ನಿಮಗೆ ಏನೇನು ಬೇಕೆಲ್ಲ ಸಿಗುತ್ತೆ ರೀ. ಯಾಕ್ರಿ ಭಯ ಬೀಳ್ತೀರಾ? ಯಾಕ್ರಿ ಯೋಚನೆ ಮಾಡ್ತೀರಾ? ಯಾಕ್ರಿ ಎಲ್ಲೆಲ್ಲೋ ಹೋಗಿ ಕೇಳ್ತೀರಾ? ಯಾಕೆ ದೇವಸ್ಥಾನಗಳು ಹೋಗಿ ಜೀವನ ಪರ್ಯಂತ ಎಲ್ಲ ಆಯಸ್ಸೆಲ್ಲ ಕಳ್ಕೊತೀರಾ? ಕಾರಣ ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಖುಷಿ ಆದಾಗ, ನೆಮ್ಮದಿ ಬೇಕಂದಾಗ ದೇವಾಲಯಗಳಿಗೆ ಹೋಗೋಣ, ಕ್ಷೇತ್ರಗಳಿಗೆ ಹೋಗೋಣ, ದರ್ಶನ ಮಾಡಿ ಬರೋಣ. ನಮ್ಮ ಸಮಸ್ಯೆಗಳಿಗೆ ದೇವ್ರನ್ನ ಹೊಣೆ ಮಾಡ್ತಾ ಇರೋದು ಎಷ್ಟು ನಮ್ಮ ಅವಿವೇಕಿತನ ಆಗಿದೆ ಸ್ವಲ್ಪ ಯೋಚನೆ ಮಾಡಿ. ರಾತ್ರಿಯನ್ನು ಬಳಸೋದನ್ನು ನಿಲ್ಲಿಸಿ ಆಗತ್ತೆ ಅಂತೀಯಮ್ಮ? ಕಷ್ಟ ಹೇಳೋಣ. ಯಾಕೆ ಅಂದರೆ ಇಲ್ಲ ಅಂದರೆ ಕ್ಯೂ ನಿಂತ್ಕೊಳ್ಳಿ, ಸ್ಕ್ಯಾನ್ ಮಾಡಿಸ್ಕೊಳ್ಳಿ, ನಮ್ಮ ಹೃದಯ ಹೆಂಗಿದೆ ನೋಡಿ ಡಾಕ್ಟ್ರೆ ಅಂತ ಅವ್ರ ಹತ್ರ ಕೇಳಿದ್ರೆ ನಿಮ್ಮ ಹೃದಯ ನಿಮಗೆ ಗೊತ್ತು, ಡಾಕ್ಟ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವು ಕೇಳೋ ಪ್ರಶ್ನೆ ಹೆಂಗಿದೆ ಅಂದರೆ ನನ್ನ ಹೃದಯ ಚೆನ್ನಾಗೈತೆ ನೋಡಿ, ಚೆನ್ನಾಗಿರೋದು ನೀವು ಮಾಡ್ಕೊಳ್ಳೋದು. ಡಾಕ್ಟ್ರ್ ಏನು ಹೇಳ್ತಾರೆ? ಸಮಾಧಾನ ಹೇಳ್ತಾರೆ, ಅಥವಾ ಏನಾದ್ರು ಮಾಡಬೇಕಿದ್ರೆ ಮಾಡ್ತಾರೆ. ಎಷ್ಟು ಜನಕ್ಕೆ ಮನೇಲಿರೋರಿಗೆಲ್ಲ ಹೃದಯ ಸರಿ ಮಾಡಿಸ್ತೀರಾ ನೀವು? ಸಾಧ್ಯನಾ? ನೆಮ್ಮದಿ ಮಲಗಕ್ಕೂ ಆಗಲ್ಲ, ಭಯ ಏನಾಗ್ಬಿಡುತ್ತೋ ಅಂತ. ಈ ಏನಾಗ್ಬಿಡುತ್ತೋ ಅನ್ನೋದು ರಾತ್ರಿಯ ಸಮಸ್ಯೆಯಿಂದನೇ ಸಾಧ್ಯವಾಗಿದೆ. ಪ್ರಾಣ ಮತ್ತು ಅಪಾನವನ್ನು ನಾವು ಗುರುತಿಸುವುದನ್ನು ರಾತ್ರಿಯ ಬೆಳಗಿನ ಜಾವದಲ್ಲಿ ಅಂದರೆ ಮೊದಲನೇ ಜಾವದಲ್ಲಿ ಮಾಡ್ತಕ್ಕಂಥ ಆಹಾರ ಸೇವನೆ ಅದು ಹೇಗಿರಬೇಕು ಅಂದರೆ ಅಲ್ಪ ಪ್ರಮಾಣದಲ್ಲಿರಬೇಕು, ಸರಳವಾದ ರೀತಿಯಲ್ಲಿ ಜೀರ್ಣ ಆಗಬೇಕು. ಇದು ಈಗ ನಡೀತಕ್ಕಂಥ ಕ್ರಿಯೆ. ಸರಳವಾದ ರೀತಿಯಲ್ಲಿ ಕರಗಬೇಕು, ಅಲ್ಪ ಪ್ರಮಾಣದಲ್ಲಿ ಇರಬೇಕು. ರಾತ್ರಿಯ ಮೊದಲನೇ ಜಾವದಲ್ಲಿ ಊಟವನ್ನು ಸೇವನೆ ಮಾಡಬೇಕಾದ್ರೆ ಕ್ರಮ ಏನು, ಹೇಗೆ ಸೇವನೆ ಮಾಡಬೇಕು? ನಾವು ಬೇಗ ಕರಗಬೇಕು ಅಂದರೆ ಯಾವ್ದು ತಿನ್ಬೇಕಂದ್ರೆ ರವೆ ಇಡ್ಲಿ ತಿನ್ಬೇಕಾ, ಮಸಾಲೆ ದೋಸೆ ತಿನ್ಬೇಕಾ, ಆಲೂಗಡ್ಡೆ ಪಲ್ಯ ತಿನ್ಬೇಕಾ, ಇದು ಬೇರೆ ಆರಿಸ್ಕೊಂಡ್ಬಿಡ್ತಾರೆ. ಅದಲ್ಲ, ನೀವೇನು ತಿಂತೀರಾ ತಿನ್ನಿ. ಆದರೆ ನಿಮ್ಮ ವಯಸ್ಸಿಗೆ, ನಿಮ್ಮ ವೃತ್ತಿಗೆ, ನಿಮ್ಮ ಕಾರ್ಯಕ್ಕನುಸಾರವಾಗಿ ನೀವು ಅದನ್ನು ಬಳಸ್ತಕ್ಕಂಥ ವಿಧಿವಿಧಾನಗಳಿದೆ. ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಮಕ್ಕಳ ವಿಷಯದಲ್ಲೂ ಅಷ್ಟೇ, ಚೆನ್ನಾಗಿ ಓದಬೇಕು, ಇದನ್ನು ಮಾಡಿ. ಚೆನ್ನಾಗಿ ಓದಬೇಕು ಅಂತ ಹೋಮ್ವರ್ಕ್ ಕೊಡೋದು ಜಾಸ್ತಿ ಮಾಡಿಸೋದು, ಟ್ಯೂಷನ್ಗೆ ಕಳಿಸೋದು, ನೀವು ಅಡ್ವೈಸ್ ಮಾಡೋದ್ರಿಂದ ಮಗು ಓದಲ್ಲ, ಮಗು ಶಕ್ತಿವಂತನಾಗಲ್ಲ. ನಿಮ್ಮ ಕ್ರಮ, ನಿಮ್ಮ ಮಕ್ಕಳಿಗೆ ಏನು ತೋರಿಸ್ಕೊಡ್ತೀರಾ ಆ ಸತ್ಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.